ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಜಗತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವರ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾನೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರಮಾನದೋ ನಃ ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವದೇದನುಭಾವಾತ್ತೇಡಮೂರ್ತಿ ವಾಗ್ಮೀ ಜಡಮತಿರವಿಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ ಚಿತ್ರೈಃ ಪದೈಶ್ಚ ಗಂಭೀರೆ ವಾಕ್ಯೈರ್ಮಾನೇನ ಖಂಡಿತೈಃ ಗುರುಭಾವಂ ವಿಂಜಯಂತೆ ಭಾತಶ್ರೀ ಜಗತ್ಯರ್ಥವಾಕ್ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾ ತಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾಗತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುಂ ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೈ ಗುರುನ್ ನಮಃ ಶ್ರೀಗುರುಭ್ಯೋ ನಮಃ ಸನ್ಮಂಗಳಾನಿ ಭವಂತು. ಪುರುಶ್ಲೋಕಾಂತ ಭಾಗದಲ್ಲಿ ಪರಮ ಪವಿತ್ರವಾದ ಪರಮಮಂಗಳಕರವಾದಂತಹ ಪಾಪನಾಶಕವಾದಂತಹ ಪರಮ ಸಾತ್ವಿಕವಾದ ಪುರಾಣ ಗರುಡ ಪುರಾಣ. ಅಂತಹ ಗರುಡ ಪುರಾಣದ ಭಗವಂತನ ಮಾತುಗಳನ್ನು ಚಿಂತನೆ ಮಾಡುತ್ತಾ ಅನೇಕ ನರಕಗಳು 84 ಲಕ್ಷ ವಿಧವಾದ ನರಕಗಳು, ಅದರಲ್ಲಿ ಪ್ರಧಾನವಾದಂತಹದ್ದು 21 ಮಹಾನರಕಗಳು ಅಂತ ಹೇಳ್ತಾರೆ. ಆ 21 ಮಹಾನರಕಗಳು ಮತ್ತು ಪ್ರಧಾನವಾಗಿ ಇನ್ನೊಂದು ವೈತರಣಿ ನದಿ. ಈ ನದಿಯಲ್ಲಿ ಮತ್ತೆ ಈ ನರಕಗಳಲ್ಲಿ ಯಾವ ಯಾವ ಪಾಪಗಳನ್ನು ಮಾಡುವುದರಿಂದ ಈ ನರಕಾದಿಗಳನ್ನು ಈ ದುಃಖಗಳನ್ನು ಅನುಭವಿಸಬೇಕಾಗತ್ತೆ ಅನ್ನೋ ವಿಚಾರವನ್ನು ನಿನ್ನೆ ದಿವಸ ಕೆಲವನ್ನ ನೋಡಿದ್ವಿ. ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ವಶಲಿಗಮನ, ಮೈಥುನ ಸಂಗಮ, ಗುರುದಾರಗಮನ, ಸ್ತ್ರೀಘಾತಿ, ಗರ್ಭಪಾತಿ, ಗುರುಗಳ ದ್ರವ್ಯ, ದೇವದ್ರವ್ಯ, ಸ್ತ್ರೀ ದ್ರವ್ಯ, ಬಾಲದ್ರವ್ಯಗಳನ್ನು ಅಪಹರಣ ಮಾಡುವಂತಹದ್ದು, ವಿಶ್ವಾಸಘಾತಕರಾಗಿ ಜೀವನ ಮಾಡುವಂತಹದ್ದು, ತಿನ್ನಬಾರದ ವಸ್ತುಗಳನ್ನು ತಿನ್ನುವಂತಹದ್ದು, ಕುಡಿಯಬಾರದ ಪದಾರ್ಥಗಳನ್ನು ಕುಡಿಯುವಂತಹದ್ದು, ಹೀಗೆ ಮಾಡಬಾರದ ಅನೇಕ ಅಪಕೃತ್ಯಗಳನ್ನು ಯಾರ್ಯಾರು ಮಾಡಿರ್ತಾರೋ ಅವರೆಲ್ಲರೂ ಕೂಡ ಎಷ್ಟೇ ಕಲ್ಪಗಳು ಕಳೆದರೂ ಕೂಡ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಯಮದೇವರ ಆಜ್ಞೆಯಿಂದ ಎಲ್ಲ ನರಕಗಳನ್ನು ಅನುಭವಿಸಲೇಬೇಕಾಗತ್ತೆ ಅನ್ನೋ ವಿಚಾರವನ್ನು ನಿನ್ನೆ ದಿನ ಶ್ರವಣ ಮಾಡಿದ್ವಿ. ಅದಾದ ಮೇಲೆ ಪರಿಪೂರ್ಣವಾಗಿ ನರಕಾದಿಗಳಲ್ಲಿ ಅನುಭವಿಸ್ತಾರೆ ಅಂತಿಲ್ಲ. ಒಂದಿಷ್ಟು ಭಾಗವನ್ನು ಅನುಭವಿಸಿದ ಮೇಲೆ ತಸ್ಯಾಕ್ಷಯಂ ಫಲಂ ಭುಕ್ತ್ವಾ ತತ್ರೇವ ಪದ್ಯತೆ ಪುನಃ ಯಮಾಜ್ಞೆಯ ಮಹೀಂ ಪ್ರಾಪ್ಯ ಭವಂತಿ ಸ್ಥಾವರಾದಯ ಅಂತ ಹೇಳ್ತಾರೆ. ಒಂದಿಷ್ಟು ಅನುಭವಿಸಿದ ಮೇಲೆ ಮತ್ತೆ ಯಮದೇವರ ಆಜ್ಞೆಯಿಂದ ಮತ್ತೆ ಭೂಲೋಕದಲ್ಲಿ ಅವತಾರ ಮಾಡಿ ಭೂಲೋಕದಲ್ಲಿ ಹುಟ್ಟಲೇಬೇಕಾಗತ್ತೆ. ಏನಾಗಿ ಹುಟ್ಟುತ್ತಾರೆ ಅಂತೇಳಿ ಅವರು ಮಾಡಿರುವ ಕರ್ಮಕ್ಕನುಗುಣವಾಗಿ ಅಲ್ಲಿ ಯಮದೇವರು ಆಜ್ಞೆ ಮಾಡುತ್ತಾರೆ. ಪ್ರಾಣಿಗಳಾಗಿ, ನೀಚಯೋನಿಗಳಾಗಿ ಹೇಳುತ್ತಾರೆ, ಕ್ರಿಮಿ ಕೀಟಗಳಾಗಿ, ಪಶುಗಳು, ಪಕ್ಷಿಗಳು ಏನು ಬೇಕಾದರಾಗಿ ಹುಟ್ಟಬಹುದು ಹೇಳಿದ್ದಾರೆ. 84 ಲಕ್ಷ ಯೋನಿ ಜೀವರಾಶಿಗಳಿರುವಂತಹದ್ದು ಅಷ್ಟೆಲ್ಲ ಅನುಭವಿಸಬೇಕಾಗತ್ತೆ. ಅದೆಲ್ಲ ಮುಗಿಸಿ ಅತ್ಯುತ್ತಮವಾದಂತಹ ಜನ್ಮ ಈ ಮನುಷ್ಯ ಜನ್ಮ. ಅದೆಲ್ಲವನ್ನ ದಾಟಿ ನಾವು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಮತ್ತೆ ಪುನಃ ನಾವು ಹಿಂದಕ್ಕೆ ಹೋಗ್ತೀವಂದ್ರೆ ಅದು ನಮ್ಮ ಹಿನ್ನಡೆ ಆಗಿ ಹೋಗುತ್ತೆ. ಸಾಧಕರಿಗೆ ಭಗವಂತನ ಅನುಗ್ರಹವನ್ನು ಪಡಿಬೇಕು ಅಂತ ಇರುವವರಿಗೆ ಹಾಗೆ ಮಾಡ್ಕೊಳ್ಬಾರ್ದು. ಇದಕ್ಕಿಂತಲೂ ಉತ್ತಮ ಜನ್ಮ, ಕಡೆ ಪಕ್ಷ ಇದೇ ವೈಷ್ಣವ ಜನ್ಮವನ್ನಾದರೂ ವಿಷ್ಣು ಭಕ್ತರಾಗಿಯೇ ನಾವು ಹುಟ್ಟಿ ಸಾಧನೆಯನ್ನು ಮುಂದುವರಿಸಬೇಕೇ ಹೊರತು ಇದಕ್ಕಿಂತಲೂ ನಾವು ಹಿಂದಕ್ಕೆ ಹೋದ್ವಿ ಅಂತಂದರೆ ಅದು ನಮ್ಮ ಹಿನ್ನಡೆನೆ. ಶಾಲೆಗೆ ಹೋಗೋ ವಿದ್ಯಾರ್ಥಿ ಒಂದೊಂದು ವರ್ಷಕ್ಕೂ ಮುಂದಿನ ತರಗತಿಗೆ ತೇರ್ಗಡೆಯಾಗಿ ಮುಂದಕ್ಕೆ ಹೋಗಬೇಕು. ಹಿಂದಕ್ಕೆ ಬಂದ ಅಂದರೆ ಅಲ್ಲೇ ಇದ್ರೇ ಫೇಲು ಅಂತ ಹೇಳ್ತಾರೆ. ಇನ್ನು ಹಿಂದಕ್ಕೆ ಬಂದಾದರೆ ಯೋಚನೆ ಮಾಡ್ರೆ ಹೇಗಾದರೆ. ಹಾಗಾಗಿ
ಎಚ್ಚರಿಕೆಯಿಂದ ನಾವು ಜೀವನವನ್ನು ನಡೆಸಬೇಕಾಗತ್ತೆ. ಯಮದೇವರ ಆಜ್ಞೆಯಿಂದ ಹುಟ್ಟುತ್ತಾರಂತೆ, ಮತ್ತೆ ಪುನಃ ಭೂಲೋಕದಲ್ಲಿ ಹುಟ್ಟುತ್ತಾರೆ. ಏನೇನು ಪಾಪಗಳನ್ನು ಮಾಡಿದರೆ ಏನೇನಾಗಿ ಹುಟ್ಟುತ್ತಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ನಮಗೆ ವೇದವ್ಯಾಸ ದೇವರು ತಿಳಿಸ್ಕೊಡ್ತಾರೆ. ಏಹಿ ಪಾಪೈಹಿ ಯಾಂತಿ ಯಾಂ ಯೋನಿಂ ಪಾಪಿನೋ ನರಕಾಗತಃ. ನರಕದಿಂದ ಮತ್ತೆ ಪುನಃ ಭೂಲೋಕಕ್ಕೆ ಬಂದಮೇಲೆ ಏನ ಪಾಪೇನ ಯಚ್ಚಿಹ್ನಂ ಜಾಯತೆ ಮಮತಚ್ಛೃಣು, ಏನೇನಾಗಿ ಹುಟ್ಟುತ್ತಾರೆ ಅದನ್ನು ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ ಭಗವಂತ. ಬ್ರಹ್ಮ ಕ್ಷಯರೋಗಿ ಸ್ಯಾತ್, ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡಿದರೆ ಕ್ಷಯರೋಗವುಳ್ಳವನಾಗಿ ಹುಟ್ಟುತ್ತಾರಂತೆ. ಗೋಭ್ಯಸ್ಯಾತ್ ಕುಬ್ಜಕೋ ಜಡಃ, ಗೋಹತ್ಯ ಗೋಹಿಂಸೆ ಇತ್ಯಾದಿಗಳನ್ನು ಮಾಡಿದರೆ ಒಂದು ಗೂನು ಬೆನ್ನವರಾಗಿ ಹುಟ್ಟುತ್ತಾರಂತೆ. ಕನ್ಯಾಘಾತಿ ಭವೇತ್ ಕುಷ್ಠಿ, ಕನ್ಯಾಘಾತಿಗಳು ಕನ್ಯೆಯರನ್ನು ಹತ್ಯೆ ಮಾಡುವಂತಹದ್ದು, ಅಪಮಾನ ಮಾಡುವಂತಹದ್ದು, ಇಂಥವರೆಲ್ಲ ಕುಷ್ಠರೋಗವುಳ್ಳವರಾಗಿ ಹುಟ್ಟುತ್ತಾರಂತೆ. ಅದಾದ್ಮೇಲೆ ಮತ್ತೆ ಇವರೆಲ್ಲರೂ ಮತ್ತೆ ಪುನಃ ಚಾಂಡಾಲ ಯೋನಿಷು, ಮತ್ತೆ ಪುನಃ ಚಂಡಾಲರಾಗಿ ಹುಟ್ಟುತ್ತಾರಂತೆ. ಸ್ತ್ರೀಘಾತಿ ಗರ್ಭಪಾತಿ ಚ ಪುಲಿಂಗೋ ರೋಗವಾಂತವೇ, ಅಗಮ್ಯ ಗಮನಾಚಂಡ ದುಶ್ಚರ್ಮ ಗುರುತಲ್ಪಕ ಮಾಂಸ ಭೋಕ್ತಾಕ್ತಿ ರಕ್ತಾಂಗ ಶಾಪದಂತಸ್ತು ಮದ್ಯಪ, ಮದ್ಯಪಾನ ಮಾಡುವವರು, ಮಾಂಸ ಭಕ್ಷಣಗಳನ್ನು ಮಾಡುವವರು ಅವರು ಒಂದು ರೀತಿಯಾದ ರೋಗವನ್ನು ಅನುಭವಿಸಬೇಕಾಗತ್ತೆ. ಅಭಕ್ಷ ಭಕ್ಷಕೋ ಲೌಲ್ಯ, ತಿನ್ನಬಾರದ ಪದಾರ್ಥಗಳನ್ನು ತಿಂದರೆ ಅಂಥವರು ಮಹೋದರ ಅನ್ನುವಂಥ ಹೊಟ್ಟೆ ಉಬ್ಬರಕ್ಕೆ ಬಂದು ಹೊಟ್ಟೆ ಎಲ್ಲಿ ನೀರು ತುಂಬಿಕೊಳ್ಳೋ ರೋಗ ಇರುತ್ತಲ್ಲ ಆ ರೋಗಗಳು ಬರೋರಾಗುತ್ತಾರಂತೆ. ಭಗವಂತನಿಗೆ ನಿವೇದಿತವಾದ ಪದಾರ್ಥವನ್ನೇ ಸ್ವೀಕಾರ ಮಾಡಬೇಕು. ಭಗವಂತ ಕೊಟ್ಟ ಪದಾರ್ಥವನ್ನು ಭಗವಂತನ ಮುಂದೆ ಒಮ್ಮೆ ಕೃಷ್ಣಾರ್ಪಣ ಅಂತ ಹೇಳಿ ಸ್ವೀಕಾರ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ನಾವು. ಅದರಲ್ಲಿ ಬಹಳ ಉತ್ತಮವಾದ ರೀತಿಯಲ್ಲಿ ಪ್ರತಿನಿತ್ಯ ದೇವರ ಪೂಜೆ, ನೈವೇದ್ಯ, ವೈಷ್ಣದೇವ, ಬಲಿಹರಣ, ಹಸ್ತೋದಕಾದಿಗಳು, ಅತಿಥಿಗಳ ಅಭ್ಯಾಗತರಿಗೆ ಬಡಿಸುವಂತಹದ್ದು, ಗುರು ಹಿರಿಯರಿಗೆ ಬಡಿಸಿ ಆಮೇಲೆ ಊಟ ಮಾಡೋದು ಅದು ಅತ್ಯುತ್ತಮವಾದದ್ದು. ಕಡೆ ಪಕ್ಷ ಯಾವುದೂ ಇಲ್ಲ ಅಂದರೆ ನೀನು ತಿನ್ನೋ ವಸ್ತುವನ್ನಾದರೂ ಕೂಡ ಭಗವಂತನ ಮುಂದಿಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ತಿನ್ನೋದಾದರೂ ನಾವು ಅಭ್ಯಾಸ ಮಾಡ್ಕೊಳ್ಳಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ತಿನ್ನಬಾರದ ಕಡೆ ತಿನ್ನಬಾರದನ್ನು ತಿಂದ್ವಿ ಅಂದರೆ ಮಹೋದರ ಅನ್ನುವ ರೋಗ ಬರುತ್ತೆ ಅಂತ ಹೇಳ್ತಾರೆ. ಅದತ್ವ ಇಷ್ಟಮಷ್ಟಾದಿ ಸಭವೇ ಗಲಗಂಡವಾನ್. ಮನೆಯಲ್ಲಿ ಏನಾದರೂ ಪದಾರ್ಥಗಳು, ವಿಶೇಷ ಪದಾರ್ಥಗಳು, ಸಿಹಿ ಪದಾರ್ಥಗಳು ಏನಾದರೂ ಮಾಡಿದ್ವಿ ಅಂದರೆ ಅದನ್ನು ಯಾರನ್ನಾದರೂ ಇಬ್ಬರನ್ನ ಕರೆದು ಅವರಿಗೆ ಹಂಚಿ ಅವ್ರಿಗೆ ಹಾಕಿ ಆಮೇಲೆ ನಾವು ತಿನ್ಬೇಕಂತೆ. ಪ್ರತಿನಿತ್ಯ ಮಾಡೋ ಅಡುಗೆ ಬಿಡಿ, ಏನಾದರೂ ವಿಶೇಷ ಪದಾರ್ಥಗಳು, ಭಕ್ಷ್ಯ ಭೋಜ್ಯಗಳು ಏನಾದರೂ ಮಾಡಿದ್ವಿ ಅಂತಂದರೆ ಅದನ್ನು 4 ಜನಕ್ಕೆ ಹಂಚಿ ಆಮೇಲೆ ನಂತರದಲ್ಲಿ ಅದನ್ನು ಸ್ವೀಕಾರ ಮಾಡಬೇಕು. ಹಳೆ ಕಾಲದಲ್ಲಿ ಮಹಾ ಸ್ವೀಟ್ ಗೀಟ್ ಏನಾದರೂ ಮನೇಲಿ ಮಾಡಿದ್ರು ಅಂದರೆ ಅದನ್ನು ಕೊಡ್ತಿದ್ರು. ಇವತ್ತಿಗೂ ನೀವು ಶುದ್ಧವಾಗಿ ಕೃಷ್ಣಾಷ್ಟಮಿ ಏನಾದರೂ ಚೆನ್ನಾಗಿ ಮನೇಲಿ ಕೃಷ್ಣನಿಗೆ ನೈವೇದ್ಯ ಮಾಡಬೇಕು ಅಂತ ಆಯಿತು ಅಂದರೆ ಡಬ್ಬಿಗಳಿಗಟ್ಟಲೆ ಮಾಡಿಟ್ಟು ಅದು ಎಲ್ಲಿ ತನಕ ಗಣೇಶ ಚೌತಿ ತನಕ ಹೋಗ್ತಿರತ್ತೋ ಆಟ ಆಡ್ತಿರತ್ತೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಮ್ಮ ಮನೇಲಿ ಮಾಡಿದ್ದು ತಗೊಳ್ರಿ, ನಮ್ಮ ಮನೇಲಿ ಮಾಡಿದ್ದು ತಗೊಳ್ರಿ ಅಂತ. ಇರಲಿ, ಯಾಕೆ ಹೇಳಿದೆ ಅಂತಂದರೆ ಮನೆಯಲ್ಲಿ ಏನಾದರೂ ವಿಶೇಷ ಪದಾರ್ಥಗಳಲ್ಲಿ ಏನಾದರೂ ನಾವು ಮಾಡಿದ್ದೇ ಆಯಿತು ಅಂದರೆ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ 4 ಜನಕ್ಕೆ ಹಂಚಿ ತಿನ್ಬೇಕಂತೆ. ಹಾಗೆ ನಾವು ಒಬ್ಬರೇ ಮಾಡ್ಕೊಂಡ್ವಿ, ನಾವು ಒಬ್ಬರೇ ತಿಂದ್ವಿ, ಹಂಗಾಗ್ಬಿಡ್ತಂದ್ರೆ ಗಲಗಂಡ ಅನ್ನುವ ರೋಗ ಬರುತ್ತೆ ಅಂತ ಹೇಳ್ತಾರೆ. ಗುರುಗಳಿಗೆ ಅವಮಾನ ಮಾಡಿದರೆ ಅಪಸ್ಮಾರ ಅನ್ನುವ ರೋಗ ಅಪಸ್ಮಾರ ಅನ್ನೋ ರೋಗ ಬರುತ್ತಂತವ್ರಿಗೆ. ಕೂಟ ಸಾಕ್ಷಿ ಭವೇನ್ಮೂಕ, ಯಾರಾದರೂ ಸುಳ್ಳು ಮಾತಾಡೋದಾಯಿತು ಅಂತಂದರೆ, ಸುಳ್ಳು ಸಾಕ್ಷಿಗಳನ್ನು ಹೇಳೋದಾಯಿತು ಅಂದರೆ ಮುಂದಿನ ಜನ್ಮದಲ್ಲಿ ಬಾಯಿಯಿಂದ ಮೂಕರಾಗಿ ಬಿಡ್ತಾರಂತೆ. ನಾವು ಎಷ್ಟು ಸುಳ್ಳು ಹೇಳ್ತೀವಿ, ನಾವು ಯೋಚನೆ ಮಾಡಿ ಸುಳ್ಳು ಹೇಳಲ್ಲ ಅನ್ನೋದೇ ದೊಡ್ಡ ಸುಳ್ಳಾಗತ್ತೆ ನಮ್ಮಲ್ಲಿ. ಹಾಗಾಗಿ ನಾವು ಎಷ್ಟು ಸತಿ ನಾವು ಹುಟ್ಟಬೇಕಾಗತ್ತೆ. ಹಾಗಾಗಿ ಕಾಣಸ್ಯ ಪಂಕ್ತಿ ಭೇದಕ, ಪಂಕ್ತಿ ಭೇದ ಮಾಡಿ ಬಡಿಸಿದ್ರೆ ಅವರು ಹುಳುವಾಗಿ ಹುಟ್ಟುತ್ತಾರಂತೆ. ಆಮೇಲೆ ವಿವಾಹಜ್ಞ, ಮದುವೆ ಮುಂಚೆ ಇತ್ಯಾದಿ ಶುಭ ಸಮಾರಂಭಗಳಿಗೆ ಹೋಗಿ ಅಲ್ಲೇನಾದರೂ ಅಡ್ಡಿಪಡಿಸೋದು, ಏನೇನೋ ಸುಳ್ಳು ಸುಳ್ಳು ಹೇಳಿ ಆ ವಿವಾಹವನ್ನೇ ಮುರಿಯುವಂತಹದ್ದು, ಹೀಗೆಲ್ಲ ಮಾಡಿದ್ರೆ ಅಂಥವರು ಕುರುಡರಾಗಿ ಹುಟ್ಟುತ್ತಾರೆ. ಅನೋಷ್ಟಾಸ್ಯ, ಅವರಿಗೆ ತುಟಿಯ ರೋಗ ಬಂದು ಇದಾಗತ್ತಂತೆ, ಅಥವಾ ಹರಿದ ತುಟಿಯನ್ನು ಹುಟ್ಟುತ್ತಾರಂತೆ. ಜನ್ಮಾಂತಹ ಪುಸ್ತಕಂ ಹರಿಯುತ್ತೆ, ಯಾರಾದರೂ ಪುಸ್ತಕವನ್ನು ಅಪಹರಣ ಮಾಡಿದ್ರೆ ಅವರು ಕುರುಡರಾಗಿ ಹುಟ್ಟುತ್ತಾರಂತೆ. ನಮ್ಗೆ ಆಗೋದೇ ಇಲ್ಲ. ಯಾಕೆ ಹೇಳ್ರಿ, ನಾವು ಪುಸ್ತಕ ಎಲ್ಲ ಕದಿಯೋದೇ ಇಲ್ಲ. ಪುಸ್ತಕ ಆದರೆ ಬೇಡ ನಮಗೆ. ಯಾವುದಾದ್ರೂ ಬೇಡದೇ ಇರೋ ಪದಾರ್ಥ ಯಾವುದಾದ್ರೂ ಒಂದು ಅಂದರೆ ಅದು ಪುಸ್ತಕನೇ ನಮಗೆ. ಅಲ್ಲೋ ಯಾರು ತಗೊಳ್ಬೇಕು, ಯಾರು ಓದಬೇಕು, ನಮಗೆ ಆ ಓದೋದೆಲ್ಲ ಆಗೋದೇ ಇಲ್ಲ ನಮಗೆ ಅಂತ. ಹಾಗಾಗಿ ಅದರ ಭಯ ಇಲ್ಲ ಅಂತ ಇಟ್ಕೊಳ್ಳಿ. ಗೋಬ್ರಾಹ್ಮಣ ಪದಾಘಾತ ಖಂಜಃ ಪೌಗುಶ್ಚ ಜಾಯತೆ. ಗೋವಿಗೆ ಬ್ರಾಹ್ಮಣರನ್ನ ಹಿರಿಯರನ್ನು ಯಾರಾದರೂ ಬದಿಯೋದು ಬಡಿಯೋದು ಮಾಡಿದ್ರೆ ಅಂಥವರಿಗೆ ಕುಂಟಾಗ್ಬಿಡ್ತಾರಂತೆ. ಹೇಳ್ತಾ ಹೋದ್ವಿ ಅಂತಂದರೆ ಅನೇಕ ಒಂದು ಅಧ್ಯಾಯ ಪೂರ್ಣ ಬರೀ ಇದನ್ನೇ ಹೇಳ್ತಿದ್ದಾರೆ ವೇದವ್ಯಾಸದೇವರು. ಇದರಲ್ಲಿ ಶಾಕಂ, ಎಷ್ಟು ಸೂಕ್ಷ್ಮ ಸಣ್ಣ ಸಣ್ಣ ವಿಚಾರ ಹೇಳ್ತಾರೆ ವೇದವ್ಯಾಸರು ಅಂದರೆ, ಶಾಕಂ ಪತ್ರಂ ಶಿಖೀ ಹತ್ವ
ಗಂಧಾಂಶ ಸುಂದರಿ ಶುಭಾನ್ ಮಧು ಧಂಶಃ ಫಲಂ ರುದ್ರಃ ಲವಣಂಚ ಪಿಪೀಲಿಕ. ಈ ತರಕಾರಿ ಸೊಪ್ಪು ಇರುತ್ತಲ್ಲ, ಇದನ್ನೇನಾದರೂ ಕದ್ರೆ ಅಂಥವರು ಮಯೂರ ನವಿಲ ಹುಟ್ಟುತ್ತಾರಂತೆ. ಅಲ್ಲಿ ತರಕಾರಿ ಸೊಪ್ಪು ಎಲ್ಲ ನಾವೆಲ್ಲ ಕದಿತೀವಿ ಆಚಾರ್ಯ, ಅದೇನು ಸಾಮಾನ್ಯ ಹಂಗೆ ಕದಿಯೋಲ್ಲ ಅನ್ಕೊಳ್ತೀವಿ ಅಷ್ಟೇ, ಹೌದಲ್ವಾ? ಅರೆ ಕದ್ದಿರ್ತೀವಿ. ಯಾಕೆ ಹೇಳ್ರಿ, ನಮ್ಮ ಮನೆ ಪಕ್ಕದ ಮನೆ ಕಾಂಪೌಂಡ್ ಮನೆ ಅಂದ್ರೆ ಕರಿಬೇವಿನ ಗಿಡ ಬಿಟ್ಟಿದ್ದು ಅಂದ್ರೆ ಎಣ್ಣೆ ಕಾಯ್ಸಕ್ಕೆ ಹೋಗೋದು, ಹಂಗೆ ಹೋಗೋದು, ಮೆಟ್ಲು ಹತ್ತೋದು, ಒಂದೆರಡು ಕಟ್ಟಿ ಹಿಂಗೆ ಹರ್ಕೊಳೋದು, ಒಂದೊಂದನ್ನೇ ಒಗ್ಗರಣೆಲಿ ಹಾಕೋದು. ಹೌದು, ಅವ್ರನ್ನ ಹೇಳಂಗಿಲ್ಲ, ಕೇಳಂಗಿಲ್ಲ, ಮಾಡಂಗಿಲ್ಲ ಅಲ್ವಾ? ತರಕಾರಿಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ತುಳಸಿ ದೇವರ ಪೂಜೆಗೆ ಅಂತ ಆದರೂ ಕೂಡ ಕೇಳದೆ ನಾವು ಕಿತ್ಕೊಂಡು ಬಂದ್ವಿ ಅಂದ್ರೆ ಅದಕ್ಕೂ ಇದೇ ಗತಿ. ಹೌದು ತಾನೆ? ತರಕಾರಿಗಳು ಹೋಗ್ಬೋದು, ಒಂದು ನಾಲ್ಕಿರ್ಲಪ್ಪ ಅಂತ ಬೇಡ ಅಂದ್ರೆ ಹಾಕೊಂಡು ಬರ್ತಿರ್ತೀವಿ ಬ್ಯಾಗಲ್ಲಿ. ಇದೆಲ್ಲ ಸಣ್ಣ ಸಣ್ಣ ಸಣ್ಣದೇ, ಅದಕ್ಕೂ ಹೇಳ್ತಾರೆ. ಆಮೇಲೆ ಜೇನುತುಪ್ಪ ಕದ್ರೆ, ಜೇನುತುಪ್ಪ ಕದಿಯೋನು ಜೇನುನೊಣಾಗೆ ಹುಟ್ಟುತ್ತಾರಂತೆ. ಆಮೇಲೆ ಮಾಂಸ ಇತ್ಯಾದಿಗಳನ್ನ ಕದಿಯೋನು ಹದ್ದಾಗಿ ಹುಟ್ಟುತ್ತಾರಂತೆ. ಉಪ್ಪು ಕದಿಯೋನು ಲವಣಂಚ ಪಿಪೀಲಿಕ, ಇರುವೆಗಳಾಗಿ ಹುಟ್ಟುತ್ತಾರಂತೆ ಉಪ್ಪು ಕದಿಯೋನು. ನಾವು ಉಪ್ಪು ಕದಿಯೋದಂದ್ರೆ ಅರ್ಥನೇ ಆಗಲ್ಲ ನಮ್ಗೆ. ಏನು ಉಪ್ಪು ಕದಿಯೋದು ಅಂದ್ರೆ, ಉಪ್ಪಿನ ಋಣ ಇಟ್ಕೊಂಡು ನಮ್ಮ ಸತ್ರೆ ತೀರಿಸ್ತಿಲ್ಲ ಅಂದ್ರೆ ಅವ್ನು ಇರುವೆಯಾಗೆ ಹುಟ್ಟಬೇಕಾಗತ್ತೆ. ಕದಿಯೋದಂದ್ರೆ ಅಂಗಡಿಗೆ ಹೋಗಿ ಪಕ್ಕದ ಮನೆಗೆ ಹೋಗಿ ಅವ್ರ ಮನೆ ಪ್ಯಾಕೆಟ್ ಕತ್ಕೊಂಡ್ ಬರಬೇಕು ಅಂತೇನಿಲ್ಲ. ಅವ್ರ ಮನೆ ಋಣ ಒಂದಿಷ್ಟು ಇರುತ್ತೆ ನಮಗೆ, ಆ ಋಣವನ್ನು ನಾವು ತೀರಿಸ್ತಿಲ್ಲ ಅಂತಂದ್ರೆ, ಉಪ್ಪಿನ ಋಣ ತೀರಿಸ್ತಿಲ್ಲ ಅಂದ್ರೆ ಇರುವೆಗಳಾಗಿ ಹುಟ್ಟಬೇಕಾಗತ್ತೆ. ಈ ಋಣ ಅನ್ನೋದು ಬಹಳ ಡೇಂಜರ್ ರೀ. ಅದು ಯಾವಾಗಲೂ ಕೂಡ ಅದು ಸಣ್ಣ ಸಣ್ಣದಕ್ಕಿಂತ ಹಿಡಿದು ದೊಡ್ಡದ್ರ ತನಕ ನಮಗೆ ಬರ್ತಾನೆ ಇರ್ತೀವಿ. ಪ್ರತಿಯೊಂದಕ್ಕೂ ಋಣ ಬರುತ್ತೆ ನಮಗೆ. ತಾಂಬೂಲ ಫಲಪುಷ್ಪಾದಿ ಹರ್ತಸ್ಯ ವಾನರೋಮನೆ. ನೋಡ್ರಿ, ವಿಳ್ಳೆದೆಲೆ, ವಿಳ್ಳೆದೆಲೆ ಕದ್ರೆ ಅಂಥವರು ಕಾಡಿನಲ್ಲಿ ಕೋತಿಗಳಾಗಿ ಹುಟ್ಟಬೇಕಾಗತ್ತೆ. ಉಪಾನ ತೃಣ ಕಾರ್ಪಾಸ ಹರ್ತ ಸ್ಯಾನ್ ಮೇಷಯೋನಿಷು. ಚಪ್ಪಲಿ, ಹುಲ್ಲುಗಳು, ಹತ್ತಿ ಇಂಥ ಸಣ್ಣ ಸಣ್ಣ ಪದಾರ್ಥಗಳನ್ನು ಕದ್ದರೂ ಕೂಡ ದೊಡ್ಡ ಶಿಕ್ಷೆ ಅದಕ್ಕೆಲ್ಲ. ಅಂಥವರೆಲ್ಲ ಕುರಿ ಮೇಕೆಗಳಾಗಿ ಹುಟ್ಟಬೇಕಾಗತ್ತೆ. ಚಪ್ಪಲಿಗಳು ಕದ್ದೋಗೋದ್ರೆ ಯಾರೋ ಮಠಕ್ಕೆ ಬಂದಿರ್ತಾರೆ, ಒಳ್ಳೊಳ್ಳೆ ಚಪ್ಪಲಿ ಕಾಣಿಸ್ತು ಅಂತ ಹೇಳ್ಬಿಟ್ಟು, ನಂದೇ ಯಾರಿಗೂ ಬೇಡ, ನಂದೇ ಒಳ್ಳೊಳ್ಳೆ ಚಪ್ಪಲಿ ಇದೆ ಅಂತ ಹೇಳ್ಬಿಟ್ಟು ಕೆಟ್ಟ ಚಪ್ಪಲಿ ಬಿಟ್ಟು ಒಳ್ಳೆ ಚಪ್ಪಲಿ ಹಾಕೊಂಡೋದ್ರೂ ಪರವಾಗಿಲ್ಲ, ಕೆಟ್ಟ ಚಪ್ಪಲಿ ಬಿಟ್ಟು ಯಾಕೆ ಹೋಗಬೇಕು? ಇದನ್ನು ಭಾರಿ ಎರಡೆರಡು ಸತಿ ಹುಟ್ಟುತ್ತಾರೆ ಅಂಥವ್ರು. ಯಾಕೆ ಅಂದರೆ ಅದೊಂದು ರೋಗ ನಮಗೆ. ಯಾವುದಾದ್ರೂ ಚೆನ್ನಾಗಿರೋದು ಕೈ ಬಿಟ್ಟರೆ ಸಾಕು, ಆ ವಸ್ತು ನಮ್ಮದಾಗ್ಬಿಡ್ಬೇಕು. ಸಹಜ ಸ್ವಭಾವ ಹಾಗಾಗ್ಬಿಟ್ಟಿದೆ ಇವತ್ತಿನ ಕಾಲಕ್ಕೆ. ಹಾಗೆ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅದಾದ ಮೇಲೆ ವೈಶ್ವದೇವಂ ಅಕರ್ತಾರ ಸರ್ವಭಕ್ಷಾಶ್ಚ ಯೇ ದ್ವಿಜಾಹ. ವೈಶ್ವದೇವ ಮಾಡದೆ ಇತರ ಕಡೆ ತಿನ್ನುವಂತಹ ಪದಾರ್ಥಗಳನ್ನು ತಿಂದ್ವಿ ಅಂತಂದರೆ ಅಂಥವರು ನಿರ್ಜನವಾದಂತಹ ಕಾಡಿನಲ್ಲಿ ಹುಲಿಯಾಗಿ ಹುಟ್ಟುತ್ತಾರಂತೆ ಅಂತ ಹೇಳ್ತಾರೆ. ಹುಲಿ ಅಂದರೆ ಬಹಳ ಗ್ರೇಟು, ಚೆನ್ನಾಗಿರತ್ರಿ ಆಚಾರ್ಯ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹುಲಿ ಸಿಂಹ ಅಂತ ಒಂದ್ಸತಿ ಆಗಿ ನೋಡ್ರಿ, ಗೊತ್ತಾಗತ್ತೆ. ಅಲ್ಲ ಹೇಳಕ್ಕೂ ಗೊತ್ತಾಗಲ್ಲ ಅಂತ ಇಟ್ಕೊಳ್ರಿ. ಹಾಗಾಗಿ ಎಲ್ಲದಕ್ಕಿಂತಲೂ ಮನುಷ್ಯ ಜನ್ಮ ಶ್ರೇಷ್ಠ. ಇವೆಲ್ಲ ಕೇಳಲಿಕ್ಕೆ ಚಂದ ಅಷ್ಟೇ. ಗಾಯತ್ರಿ ನಸ್ಪರೇಯಸ್ತು ಯೋನ ಸಂಧ್ಯಾ ಉಪಾಸತೆ. ಗಾಯತ್ರಿ ಉಪಾಸನೆ, ಗಾಯತ್ರಿ ಮಂತ್ರ ಜಪ ಯಾರು ಮಾಡೋದಿಲ್ವೋ ಅಂಥವ್ರ ಜೊತೆಯಲ್ಲಿ ಅಂತರ್ದುಷ್ಟು ಬಹಿಸ್ಸಾದು, ಒಳಗಡೆ ಕೆಟ್ಟತನ ಇಟ್ಕೊಂಡು ಹೊರಗಡೆ ಮಾತ್ರ ನೋಡೋರಿಗೆ ಮಾತ್ರ ಬಹಳ ಒಳ್ಳೆಯವರಂತ ಅನಿಸ್ಕೊಂಡು ಜೀವನ ಮಾಡೋದು. ಏನೇನು ಆಚರಣೆ ಇರಲ್ಲ, ನೋಡುವವರಿಗೋಸ್ಕರ ಮಾತ್ರ ಆಚರಣೆ ಮಾಡೋದು. ಒಳಗಡೆ ಕೆಟ್ಟತನ ತುಂಬಿಕೊಂಡು ಮೇಲ್ ಮಾತ್ರ ಒಳ್ಳೊಳ್ಳೆ ಮಾತಾಡೋದು. ಇಂಥವರೆಲ್ಲ ಬಕಪಕ್ಷಿಗಳಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ನಾವು ಜೀವನ ಮಾಡಬೇಕಾಗತ್ತೆ. ಬಹಳಷ್ಟು ಹೇಳ್ತಾ ಹೇಳಿದ್ದಲ್ಲ, ಇಡೀ ಒಂದು ಅಧ್ಯಾಯ ಪರಿಪೂರ್ಣ ಬರೀ ಯಾವ ಯಾವ ಪಾಪಗಳಿಗೆ ಯಾವ ಯಾವ ರೀತಿಯಾದಂತಹ ರೋಗವುಳ್ಳವರಾಗಿ ಅಥವಾ ಪ್ರಾಣಿಗಳಾಗಿ ಪಶುಗಳಾಗಿ ಹುಟ್ಟುತ್ತಾರೆ ಅನ್ನೋದನ್ನೇ ತಿಳಿಸಿದ್ದಾರೆ. ಸ್ವದತ್ತಾಂ ಹರದತ್ತಾಂ ಯೋ ಹರೇಶ್ಚ ವಸುಂಧರ 60 ವರ್ಷ ಸಹಸ್ರಾಣಿ ವಿಷ್ಠಾಯಾಂ ಜಾಯತೆ ಕ್ರಿಮಿ. ನಿನ್ನೆ ಹೇಳಿದೆ, ಕೊಟ್ಟ ಪದಾರ್ಥವನ್ನು ಮತ್ತೆ ಪುನಃ ನಾವು ಇಸ್ಕೊಳ್ಳೋದು, ದಾನ ಕೊಟ್ಟಿದ್ದನ್ನ, ಅದು ಯಾವುದೇ ಪದಾರ್ಥ ಆಗಿರ್ಬೋದು. ಹಾಗಾಯಿತು ಅಂದರೆ ಅಂಥವರು 60,000 ವರ್ಷ ಮಲದಲ್ಲಿ ಕ್ರಿಮಿಯಾಗಿ ಹುಟ್ಟಬೇಕಾಗತ್ತೆ. ಬಹಳ ಎಚ್ಚರಿಕೆ ಇರಬೇಕಾಗತ್ತೆ. ಹಾಗಾಗಿ ತತ್ವಾವೃತ್ತಿ ಭೂಮಿದಾನಂ ಯತ್ನತಃ ಪರಿಪಾಲಯೇತ್ ನ ರಕ್ಷತಿ ಹರೇದ್ಯಸ್ತು ಸಪಂಗು ಸ್ವಾಭಿಜಾಯತೆ. ಸಣ್ಣ ಪದಾರ್ಥದಿಂದ ಹಿಡ್ಕೊಂಡು ಭೂದಾನದ ತನಕ ಎಲ್ಲ ಪದಾರ್ಥಗಳು ಯಾವುದು ಬೇಕಾದ್ರೂ ಆಗಿರ್ಬೋದು, ಎಲ್ಲ ಪದಾರ್ಥಗಳನ್ನು ಕೂಡ ಒಮ್ಮೆ ನಾವು ಕೊಟ್ಟವಿ ಅಂದರೆ ಮುಗಿದು ಹೋಗಿ ಮತ್ತೆ ಪುನಃ ಇಸ್ಕೊಳ್ಳೋ ಮಾತೇ ಇರೋದಿಲ್ಲ. ಹಾಗೆ ಮಾಡಲಿಲ್ಲ ಅಂದರೆ ಏವಂ ದುಷ್ಕರ್ಮಕರ್ತಾರೋ ಭುಕ್ತ ನಿರೇಯಾತನ ಜಾಯಂತೆ ಪಾಪಶೇಷೇಣ ಪ್ರೋಕ್ತ ಸ್ವೇತಾಸು ಯೋನಿಷು. ಈ ರೀತಿಯಾಗಿ ಮತ್ತೆ ನರಕದಲ್ಲಿ ಅನುಭವಿಸಿದ್ದನ್ನು ಮತ್ತೆ ಪುನಃ ಭೂಮಿಯಲ್ಲಿ ಬರಬೇಕು.
ಭೂಮಿಯಲ್ಲಿ ಮತ್ತೆ ಇದೇ ರೀತಿಯಾಗಿ ಹುಟ್ಟೋದು, ಮತ್ತೆ ನರಕಗಳನ್ನು ಸೇರ್ಲಿಕ್ಕೆ ಏನೇನು ಬೇಕೋ ಅದೆಲ್ಲ ಕಾರ್ಯಗಳನ್ನು ಮತ್ತೆ ಮಾಡೋದು, ಮತ್ತೆ ನರಕಕ್ಕೆ ಹೋಗೋದು, ಅಥವಾ ಪುಣ್ಯ ಮಾಡಿದ್ದ ಅಂದರೆ ಸ್ವರ್ಗಕ್ಕೆ ಹೋಗೋದು, ಮತ್ತೆ ನರಕದಲ್ಲೂ ಸ್ವರ್ಗದಲ್ಲಿ ಅನುಭವಿಸೋದು, ಮತ್ತೆ ಹುಟ್ಟುವುದು, ಹೀಗೇ ಆಗೋಗ್ಬಿಡುತ್ತೆ. ವ್ಯಾಸರು ಹೇಳ್ತಾರೆ, ಘಟಿ ಯಂತ್ರಂ ಯಥಾಮರ್ತ್ಯ ಭ್ರಮಂತಿ ಮಮ ಮಾಯಯ. ಭಗವಂತ ಹೇಳ್ತಾ ಇದ್ದಾನೆ, ನನ್ನ ಮಾಯೆಯಿಂದ ಘಟಿ ಯಂತ್ರದಿಂದ ಹೇಗೆ ಸುತ್ತುತ್ತಾನೋ ಇರುತ್ತೋ ಗಡಿಯಾರ, ಅದೇ ರೀತಿ ಹುಟ್ಟೋದು, ಸಾಯೋದು, ನರಕ, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ನರಕ, ಹೀಗೆ ಆಗ್ಬಿಡುತ್ತೆ ಜೀವನ. ಆದರೆ ಮುಂದೆ ಮಾತು ಹೇಳ್ತೀನಿ ಕೇಳೋ ಗರುಡ, ಅವಶ್ಯಮೇವ ಭೋಕ್ತವ್ಯಂ ಕೃತಕರ್ಮ ಶುಭಾಶುಭಂ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಅವಶ್ಯವಾಗಿ ನಾವು ಅದನ್ನು ಭುಕ್ತ ರೋಜ ಮಾಡಲೇಬೇಕಾಗತ್ತೆ, ಉಣ್ಲೇಬೇಕಾಗತ್ತೆ. ಯಾವುದನ್ನು ನಾವು ಮಾಡಿದ ಒಳ್ಳೆಯ ಕರ್ಮ ಆಗಿರ್ಬೋದು, ಕೆಟ್ಟ ಕರ್ಮ ಆಗಿರ್ಬೋದು, ಅದರ ಫಲವನ್ನು ಅನುಭವಿಸಲೇಬೇಕಾಗತ್ತೆ. ಸ್ವಲ್ಪ ಹಳೇದಾಯಿತು ಅಂದರೆ ಮರೆತು ಬಿಡ್ತಾರ ಅಂತ ಅಂದ್ಕೊಳ್ಬೇಡ್ರಿ. ತುಂಬ ದಿವಸ ಆಗಿ ಹೋಗಿರಂತೆ ಸಾಲ ಕೊಟ್ಟು ಏನೋ ಆಗಿಬಿಟ್ಟು ವರ್ಷಾನುಗಟ್ಟಲೆ ಆಗೋದು, ಅವನು ಬಿಟ್ಟ ನಾನು ಬಿಟ್ಟೆ, ಆಯ್ತು ಹಾಳಾಗಿ ಹೋಗಿ ಬಿಟ್ಬಿಡೋಣ ಅಂತ ನಾವು ಬಿಡಬಹುದು. ಆದರೆ ಕರ್ಮ, ನಾವು ಮಾಡಿದಂತಹ ದುಷ್ಕರ್ಮ ಯಾವತ್ತೂ ನಮ್ಮನ್ನು ಬಿಡಲ್ಲ. ಎಷ್ಟು ದಿವಸ? ಕಲ್ಪ ಕೋಟಿ ಶತೈರಪಿ, 100 ಕೋಟಿ ಕಲ್ಪಗಳು ಕಳೆದರೂ ಕೂಡ ಕರ್ಮ ನಾಶ ಆಗುವುದೇ ಇರುವಂಥದ್ದು. ಆ ಕರ್ಮಕ್ಕೆ ಫಲ ಅನುಭವಿಸಲೇಬೇಕಾಗತ್ತೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಅದಕ್ಕೆ ಗರುಡದೇವರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ, ಈ ಹುಟ್ಟೋದು ಸಾಯೋದು ಮತ್ತೆ ಅನುಭವಿಸೋದು, ಮತ್ತೆ ಹುಟ್ಟೋದು ಸಾಯೋದು ಅನುಭವಿಸೋದು ಅಂತ ಹೇಳಿದೆಯಲ್ಲ, ಈ ಹುಟ್ಟೋದು ಅಂದರೆ ಏನು ಸ್ವಾಮಿ? ಹಾಗಾದರೆ ಮನುಷ್ಯ ಶರೀರವನ್ನು ಹೇಗೆ ಪಡಿಬೇಕಾಗತ್ತೆ? ಇವೆಲ್ಲ ಪ್ರಾಣಿಗಳನ್ನು ಬಿಟ್ಟು, ಪಶುಗಳಾಗಿ, ಪ್ರಾಣಿಗಳಾಗಿ, ಜಂತುಗಳಾಗಿ ಹೀಗೆಲ್ಲ ಹುಟ್ಟುತ್ತಾನೋ ಅದೆಲ್ಲ ಬಿಟ್ಬಿಡು ಸ್ವಾಮಿ. ಮತ್ತೆ ಪುನಃ ಅವನು ಪುಣ್ಯವನ್ನು ಮಾಡಿ ಮತ್ತೆ ಮನುಷ್ಯ ಜನ್ಮವನ್ನು ಪಡಿಬೇಕು ಅಂತ ಇರ್ತಾನಲ್ಲ, ಹೇಗೆ ಬರುತ್ತೆ ಮನುಷ್ಯ ಜನ್ಮ ಹಾಗಾದರೆ ಅಂತ ಕೇಳಿದರೆ ದೇವರು ಹೇಳ್ತಾನೆ, ಸ್ತ್ರೀ ಪುಂಸೋಸ್ತು ಪ್ರಸಂಗೇನ ನಿರುದ್ಧೆ ಶುಕ್ರಶೋಣಿತೆ ಯಥಾಯಂ ಜಾಯತೆ ಮರ್ತ್ಯ ತಥಾ ವಕ್ಷ್ಯಾಮಿ ಅಮೃತವ. ನಿನ್ನೆ ಮತ್ತೆ ಇವತ್ತು 2 ದಿವಸಗಳಿಂದ ನಾವೇನು ಏನೇನು ಪಾಪಗಳು ಮಾಡಿದರೆ ಏನೆಲ್ಲ ನರಕಗಳನ್ನು ಅನುಭವಿಸಬೇಕಾಗತ್ತೆ ಅಂತ ಹೇಳಿದ್ವಲ್ಲ, ಇದೆಲ್ಲ ಪಾಪಗಳಿಂದ ಮುಕ್ತರಾಗಿ ನಾವು ನರಕವನ್ನೇ ದರ್ಶನ ಮಾಡಬಾರ್ದು, ನರಕದ ಕಡೆ ಹಾಗೆ ಕೂಡ ಹೋಗಬಾರ್ದು. ನಾವು ಹಾಗೆ ಮಾಡಬೇಕು ಅಂದರೆ ಏನು ಮಾಡಬೇಕಾಗತ್ತೆ ಆಚಾರ್ಯ ಅಂತ ಕೇಳಿದರೆ, ಇದಕ್ಕೆ ಬಹಳ ಪ್ರಧಾನವಾದಂಥ ಮಹಾಪ್ರಾಯಶ್ಚಿತ್ತಗಳನ್ನು ಭಗವಂತ ಹೇಳ್ತಾನೆ. ಯಾವುದು ಅಂದರೆ ಮೊಟ್ಟ ಮೊದಲನೇದಾಗಿ ಭಗವಂತನ ನಾಮಸ್ಮರಣೆ. ಭಗವಂತನ ನಾಮಸ್ಮರಣೆ, ಇಂದ್ರಿಯ ನಿಗ್ರಹದಿಂದ ವೇದೋಕ್ತವಾದ ಕರ್ಮಾನುಷ್ಠಾನವನ್ನು ಮಾಡುವುದಾಗಿರಬಹುದು. ಇನ್ನು ಅನೇಕ ಉಪಾಯಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ ಭಗವಂತ ಹಿಂದೆ ಹೇಳಿದ ಎಲ್ಲ ನರಕಾದಿಗಳನ್ನು ಹೇಗೆ ಗೆಲ್ಲಬೇಕು ನಾವು ಅನ್ನೋದನ್ನು ಮುಂದೆ ನಮಗೆಲ್ಲ ಭಗವಂತ ಉಪದೇಶ ಮಾಡ್ತಾ ಬರ್ತಾನೆ. ಇಷ್ಟು ದಿವಸ ನಾವು ಕೇಳಿದ್ವಿ, ಏನೇನು ಪಾಪಗಳು ಮಾಡಿದ್ರೆ ಏನೇನು ನರಕಗಳು, ನರಕಾದಿಂದ ಮತ್ತಾದ್ಮೇಲೆ ಮತ್ತೇನೇನು ರೋಗವುಳ್ಳವರಾಗಿ ಹುಟ್ಟುತ್ತೀವಿ, ಪಶುಗಳಾಗಿ, ಪ್ರಾಣಿಗಳಾಗಿ ಹುಟ್ಟುತ್ತೀವಿ ಅಂತ ಮುಂದೆ ಹೇಳ್ತಾನೆ ಭಗವಂತ. ಇವೆಲ್ಲವನ್ನ ಕಳ್ಕೊಳ್ಳೋದು ಹೇಗೆ? ಆ ಕಡೆ ನಮಗೆ ಹೋಗಲೇಬಾರ್ದು, ಕನಸಲ್ಲೂ ಕೂಡ ನಮಗೆ ನರಕ ದರ್ಶನ ಆಗಬಾರ್ದು. ಹೀಗಾಗಬೇಕು ಅಂದರೆ ಏನು ಮಾಡಬೇಕು? ಅದು ಬಹಳ ಪ್ರಧಾನ ನಮಗೆ. ಯಾಕಂದರೆ ನಮಗೆ ಪಾಪ ಮಾಡೋದು ಕಟ್ಟಿಟ್ಟು ಬುತ್ತಿ, ನಮಗೆ ಬೇಡ ಅಂದರೂ ಮಾಡ್ತಾನೆ ಇರ್ತೀವಿ. ನಮಗೆ ಪರಿಹಾರನೇ ಬಹಳ ಮುಖ್ಯ ಆಗಿದೆ. ಹಾಗಾಗಿ ಮುಂದಿನ ಅಧ್ಯಾಯಗಳಲ್ಲಿ ಇದರ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಬಹಳ ಎಚ್ಚರಿಕೆಯಿಂದ ನಾವು ಕೇಳಬೇಕಾಗುತ್ತೆ. ಅದನ್ನು ಭಗವಂತನ ಉಪದೇಶ ಮಾಡ್ತಾನೆ. ಅದಕ್ಕೂ ಮುಂಚಿತವಾಗಿ ಮನುಷ್ಯ ಜನ್ಮವನ್ನು ಹೇಗೆ ಪಡೀತಾನೆ, ಮನುಷ್ಯ ಜನ್ಮ ಹೇಗಿರುತ್ತೆ, ಮನುಷ್ಯ ಶರೀರ ಅನ್ನೋದನ್ನು ಸುಂದರವಾಗಿ ಉಪದೇಶ ಮಾಡ್ತಾನೆ ಭಗವಂತ. ಕಥಂ ಉತ್ಪದ್ಯತೆ ಮಾತು ಜಠರೇ ನರಕಾಗತಃ ಗರ್ಭಾದಿ ದುಃಖಂ ಯದ್ಭುಕ್ತೆ ತನ್ಮೇ ಕಥೆಯ ಕೇಶವ. ಎಲ್ಲ ಪ್ರಾಣಿಗಳ ಯೋನಿಗಳನ್ನು ಬಿಟ್ಟು ಮನುಷ್ಯ ಜನ್ಮವನ್ನು, ನರಕದಿಂದ ಮತ್ತೆ ಮನುಷ್ಯನಾಗಿ ಹುಟ್ಟುತ್ತಾನೆ ಅಂತ ಹೇಳಿದಲ್ಲ ಸ್ವಾಮಿ, ಹೇಗೆ ಗರ್ಭ ಪ್ರವೇಶ ಆದವರಲ್ಲಿ ಹೇಗೆ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಸ್ತ್ರೀಯರ ಹಾಗೂ ಪುರುಷರ ಪ್ರಸಂಗೇನ, ಅವರ ಸಮಾಗಮದಿಂದ ಶುಕ್ರಶೋಣಿತವಾದಂತಹ ದೇಹ ಅದು ತಂದೆಯ ಮುಖಾಂತರ ತಾಯಿಯನ್ನು ಪ್ರವೇಶ ಮಾಡುತ್ತೆ. ಯಾವುದು ಒಳ್ಳೆ ಋತುವಿನ ಕಾಲದಲ್ಲಿ, ಅರ್ಥಾತ್ ಋತುಮಧ್ಯೆ ಹಿ ಪಾಪಾನಾಂ ದೇಹೋತ್ಪತ್ತಿ ಪ್ರಜಾಯತೆ. ರಜಸ್ವಲೆ ಆದ ದಿವಸಗಳನ್ನು ಹೊರತುಪಡಿಸಿ 8 ದಿವಸಗಳಾದ ನಂತರ ಉತ್ತಮವಾದಂತಹ ದಿವಸದಲ್ಲಿ ಭಗವಂತನ ಪ್ರೀತಿಗಾಗಿ ಅದೊಂದು ಯಜ್ಞ ಅಂತ ತಿಳಿದು ಚಿಂತನೆ ಮಾಡುವುದರಿಂದ ಕರ್ಮಣ ದೈವನೇತ್ರೇಣ ಜಂತು ದೇಹೋಪಪತ್ತಯೇ ಸ್ತ್ರೀಯ ಪ್ರವಿಷ್ಟ ಉದರಂ ಪುಂಸೋ ರೇತಃಕಣಾಶ್ರಯ. ಗಂಡಿನ ಮುಖಾಂತರ ಹೆಣ್ಣನ್ನು ಪ್ರವೇಶ ಮಾಡುತ್ತಾನೆ ಜೀವ. ಆ ಜೀವ ಪ್ರವೇಶ ಮಾಡಿದ ಮೇಲೆ ತಾಯಿ ಗರ್ಭವತಿಯಾದಳು ಅಂತ ನಮಗೇನು ವಿಷಯ ಗೊತ್ತಾಗತ್ತೆ.
ಅರ್ಥಾತ್ ಆ ಮೊದಲನೇ ದಿವಸ ಜೀವ ತಂದೆಯಿಂದ ತಾಯಿಯಿಂದ ಪ್ರವೇಶ ಮಾಡಿದ ಮೊದಲನೇ ದಿವಸ ಅದಕ್ಕೆ ಕಲಲಂತ್ವ ಏಕರಾತ್ರೇಣ ಅಂತ ಹೇಳ್ತಾರೆ. ಕಲಲ ಅಂತ ಕರೀತಾರಂತೆ. ಆ ಒಂದು ಬಿಂದುವಿನ ಆಕಾರದಲ್ಲಿರುತ್ತಂತೆ ಜೀವ. ತಂದೆ ತಿಂದಂತಹ ಪದಾರ್ಥಗಳೇನಿರುತ್ತೆ, ಬೇಡದೇ ಇದ್ದ ಹೊಲಸು ಭಾಗ ಅದು ನವದ್ವಾರಗಳಿಂದ ಆಚೆ ಹೋಗ್ತಾ ಹೋಗುತ್ತೆ. ಅದು ಕಣ್ಣು, ಕಿವಿ, ಬಾಯಿ, ಮಲಮೂತ್ರಗಳನ್ನು ವಿಸರ್ಜನೆ ಮಾಡೋದಾಗಿರ್ಬೋದು. ಬೇಡದೇ ಇದ್ದ ಪದಾರ್ಥ, ಅಸಾರ ಭಾಗಗಳೆಲ್ಲವೂ ಕೂಡ ಈ ನವದ್ವಾರಗಳಿಂದ ಆಚೆ ಹೋಗ್ಬಿಡುತ್ತದು. ಬೇಕಾಗಿರೋ ಪದಾರ್ಥ ಇರುತ್ತೆ, ಸಾರವತ್ತಾದ ಭಾಗ ಏನಿರುತ್ತಲ್ಲ ತಿಂದ ಪದಾರ್ಥಗಳಲ್ಲಿ, ಅನ್ನ ಏನು ತಿಂದಿರ್ತೀವಲ್ಲ ಅದರಲ್ಲಿ, ಅದು ನಮಗೆ ಒಳಗಿರುವಂತಹ ಮುಖ್ಯ ಪ್ರಾಣದೇವರು. ವ್ಯಾನ ಅನ್ನುವ ಹೆಸರಿನಿಂದ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳಿ ಪ್ರಾಣದೇವರ ಪಂಚರೂಪಗಳೇನಿದೆ ಅದರಲ್ಲಿ ವ್ಯಾನ ಅನ್ನುವಂತಹ ರೂಪ ಏನ್ ಮಾಡ್ತಾರೆ, ಆ ತಿಂದ ಪದಾರ್ಥದ ಸಾರ ಭಾಗವನ್ನ ಇಡೀ 72,000 ನಾಡಿಗಳ ಒಳಗಡೆ ಅದನ್ನ ಪ್ರವೇಶ ಮಾಡಿಸ್ತಾರೆ. 72,000 ನಾಡಿಗಳು ಸೇರುವಂತೆ ಮಾಡ್ತಾರೆ. ಮತ್ತೆ ಅದನ್ನ ರಕ್ತವಾಗಿ ಮಾಡ್ತಾರೆ. ರಕ್ತದಿಂದ ಮಾಂಸ, ಮಾಂಸದಿಂದ ಸ್ನಾಯು, ಸ್ನಾಯುವಿನಿಂದ ಅಸ್ಥಿ, ಅಸ್ಥಿಯಿಂದ ಮಜ್ಜ, ಮಜ್ಜೆಯಿಂದ ಅದು ಸಾಮರ್ಥ್ಯವಾಗಿ ಪರಿಣಾಮ ಹೊಂದುತ್ತೆ. ಆ ಸಾಮರ್ಥ್ಯವೇ ತಾಯಿಯನ್ನು ಹೊಂದಿ ತಾಯಿಯೇ ಗರ್ಭವತಿ ಆಗ್ತಾಳೆ. ಸ್ತ್ರೀಯರು ಗರ್ಭವತಿಯರಾಗ್ತಾರೆ. ಆ ಗರ್ಭವತಿಯಾದಂತಹ ಸ್ತ್ರೀಯಲ್ಲಿ ಮೊದಲನೇ ದಿವಸ ಆ ಮಗುವನ್ನ, ಅರ್ಥಾತ್ ಆ ಜೀವನನ್ನ ಕಲಲ ಅಂತ ಕರೀತಾರೆ. ಪಂಚರಾತ್ರೇನ ಬುದ್ಬುಧಂ, 5ನೇ ದಿವಸ ಆ ಬಿಂದು ಅದು ಬುದ್ಬುಧ ಅಂತ ಕರೆಸಿಕೊಳ್ಳುತ್ತೆ. ದಶಾಹೇನತ್ತು ಕರ್ಕಂಧೂಹು, 10ನೇ ದಿವಸಕ್ಕೆ ಆ ಜೀವನನ್ನ ಕರ್ಕಂಧು ಅಂತ ಕರೀತಾರೆ. ಪೇಷ್ಯಂಡಂ ವಾ ತತಃಪರಂ, ನಂತರದಲ್ಲಿ ಇದಕ್ಕೆ ಪೇಷ್ಯಂಡ ಅಂತ ಕರೀತಾರೆ. ಗರ್ಭದಲ್ಲಿರುವಂತಹ ಜೀವ ಮೊದಲನೇ ತಿಂಗಳಲ್ಲಿ ತಲೆ ಪಡ್ಕೊಳ್ಳುತ್ತಂತೆ, 2ನೇ ತಿಂಗಳಿನಲ್ಲಿ ಭುಜ ಮತ್ತು ಕೆಲವು ಅಂಗಾಂಗಗಳು, 3ನೇ ತಿಂಗಳಿನಲ್ಲಿ ಉಗುರು, ಕೂದಲು, ಮೂಳೆ, ಚರ್ಮ, ಲಿಂಗ, ದಶದ್ವಾರಗಳು ಅಂತ ನವದ್ವಾರಗಳು ಅಂತ ಏನು ಕರಿತೀವಿ, ಇದೆಲ್ಲ ಉತ್ಪತ್ತಿ ಆಗ್ತಾ ಬರುತ್ತಂತೆ. ಮಾಸೇನತ್ತು ಶಿರೋದ್ವಾಭ್ಯ ಭಾಕ್ಪಂಗ್ಯ ದಂಗ ವಿಗ್ರಹ ಚತುರ್ಭಿಹಿ ಧಾತವ ಸಪ್ತ ಪಂಚಭಿಕ್ಷು ದೃಢದ್ಭವ. 4ನೇ ತಿಂಗಳಿನಲ್ಲಿ ಜೀವ ಸಪ್ತ ಧಾತುಗಳನ್ನು ಪಡ್ಕೊಳ್ಳುತ್ತೆ. 5ನೇ ತಿಂಗಳಿನಲ್ಲಿ ಹಸಿವು ಮತ್ತೆ ಬಾಯಾರಿಕೆ ಉಂಟಾಗತ್ತೆ. 6ನೇ ತಿಂಗಳಿನಲ್ಲಿ ಮಗು ಕುಕ್ಷೌ ಭ್ರಾಮ್ಯತಿ ದಕ್ಷಿಣೆ, 6ನೇ ತಿಂಗಳಿನಲ್ಲಿ ಒಳಗಿರುವ ಮಗು ಬಲಭಾಗಕ್ಕೆ ಸ್ವಲ್ಪ ತಿರುಗಿ ಪ್ರಯತ್ನ ಪಡುತ್ತಂತೆ. ಮಾತುರ್ಜಗ್ಧಾನ್ನ ಪಾನ್ನಾದ್ಯೈ ದಧಾತುರು ರಸಮ್ಮತೆ ಶೇತೆ ಮೂತ್ರಯೋ ಗರ್ಭೆ ಸಜಂತು ಜಂತು ಸಂಭವೇ. ಅದಾದ ಮೇಲೆ ಅಲ್ಲಿಂದ ತಾಯಿ ತಿನ್ನುವ ಪದಾರ್ಥಗಳೆಲ್ಲ ಏನಿರುತ್ತಲ್ಲ, ಕಟು, ತೀಕ್ಷ್ಣ, ಉಷ್ಣ, ಲವಣ, ರೂಕ್ಷ, ಆಮ್ಲಾದಿಹಿ ಉಲ್ಬಣೈಹಿ, ಒಳಗಿರುವಂತಹ ಮಗುವಿಗೆ 6ನೇ ತಿಂಗಳಿನಿಂದ ತಾಯಿ ತಿನ್ನುವ ಪದಾರ್ಥದಿಂದ ಅತ್ಯಂತ ಉರಿಯಾಗುವಂತಹದ್ದು. ಎಷ್ಟರ ಮಟ್ಟಿಗೆ ಅಂದರೆ ಗರ್ಭವಾಸ ದುಃಖ, ಅದು ಗರ್ಭವಾಸ ಸುಖ ಅಲ್ಲ. ಅದು ಒಳಗಿರುವಂತಹ ಮಗುವಿಗೆ ಆ ಜಠರಾಗ್ನಿಯಿಂದ ಬರುವ ಹವೆ ಆ ಚರ್ಮ ಸುಟ್ಟೋಗುವಷ್ಟು ಮಟ್ಟಿಗೆ ಆಗ್ತಿರತ್ತಂತೆ. ನಾವೊಂದು ಒಲೆ ಉರಿ ಹಾಕೊಂಡು ಅದರ ಮೇಲೆ ಕುತ್ಕೊಂಡ್ರೆ ಹೇಗಿರುತ್ತೋ ಹಾಗಿರತ್ತಂತೆ. ಮಕ್ಕಳುಗಳಿಗೆ ದುಃಖಮಯವಾಗಿರುತ್ತದೆ. ಮಲಮೂತ್ರಗಳ ಮಧ್ಯದಲ್ಲಿರಬೇಕಾಗತ್ತೆ. ಮತ್ತೆ ಮಾತೃಭಕ್ತಿ ಉಪಸ್ಪೃಷ್ಟ ಸರ್ವಂಗೋಚ್ಛಿತ ವೇದನ. ತಾಯಿ ಏನಾದರೂ ಅತಿಯಾದ ಬಿಸಿ ಪದಾರ್ಥ, ಹುಳಿ ಪದಾರ್ಥ, ಖಾರದ ಪದಾರ್ಥ ತಿಂದ್ರು ಅಂದರೆ ಅದೆಲ್ಲ ಒಳಗಿರುವ ಮಗುನು ಅನುಭವಿಸ್ಬೇಕಾಗತ್ತೆ. ಈ ರೀತಿಯಾಗಿ 6ನೇ ತಿಂಗಳು ಕಳೀತಾ ಬರುತ್ತಂತೆ. 7ನೇ ತಿಂಗಳು ಪ್ರಾಪ್ತವಾದಾಗ ತತ್ರ ಲಬ್ಧ ಸ್ಮೃತಿ ದೈವ ಕರ್ಮ ಜನ್ಮ ಶತೋದ್ಭವಂ. ಪ್ರತಿಯೊಬ್ಬರಿಗೂ ಕೂಡ 7ನೇ ತಿಂಗಳಿನಲ್ಲಿ ಪ್ರತಿಯೊಂದು ಜೀವನಿಗೂ ಕೂಡ ಭಗವಂತ ಹಿಂದಿನ 100 ಜನ್ಮಗಳ ಸ್ಮರಣೆ ತಂದುಕೊಡ್ತಾನೆ. ಲಬ್ಧ ಸ್ಮೃತಿ ದೈವಾತ್, ಭಗವಂತನ ಅನುಗ್ರಹದಿಂದ ಕರ್ಮ ಜನ್ಮ ಶತೋದ್ಭವಂ, 100 ಜನ್ಮಗಳ ಹಿಂದೆ ಆಗಿನ ಎಲ್ಲ ಪಾಪ ಪುಣ್ಯಗಳ ಸ್ಮರಣೆಯನ್ನು ತಂದುಕೊಡ್ತಾರೆ. ಯೋಗ್ಯತೆಗೆ ತಕ್ಕ ಹಾಗೆ ಅಂತ ಇಟ್ಕೊಳ್ಬೇಕು. ನಾವಲ್ಲಿ ಎಲ್ಲ ಜನ್ಮಗಳ ಸ್ಮರಣೆ ಕ್ಷಣ ಮಾತ್ರ ಬರುತ್ತವರಿಗೆ. ಹಾಗೆ ಬಂದಾಗ ಅಂದ್ಕೊಳ್ತಾನಂತೆ, ಎಂಥ ಪಾಪಿಷ್ಠ ನಾನು, ಎಷ್ಟೆಲ್ಲ ಕರ್ಮಗಳನ್ನು ಮಾಡಿ ನಾನು ಮಾಡಬಾರದ ಕರ್ಮಗಳನ್ನು ಮಾಡಿ ಮತ್ತೆ ಇವತ್ತು ಈ ಗರ್ಭವನ್ನು ಪ್ರವೇಶ ಮಾಡೋದಾಗುವುದಿದೆ. ಅವಾಗ ಅಂದ್ಕೊಳ್ತಾನಂತೆ, ಸ್ವಾಮಿ ಇನ್ನೆಂದಿಗೂ ನಾನು ಅಧರ್ಮವನ್ನು ಮಾಡೋದೇ ಇಲ್ಲ, ಮಾಡಬಾರದ ಕೆಲಸ ಮಾಡೋದೇ ಇಲ್ಲ. ನೀನು ಹೇಗೆ ಹೇಳಿದೆಯೋ ಅದೇ ರೀತಿಯಾಗಿ ಜೀವನವನ್ನು ನಡೆಸ್ತೀನಿ. ಶ್ರೀಪತಿ ಜಗದಾಧಾರಂ ಅಶುಭಕ್ಷಯಕಾರಕಂ ಪ್ರಜಾಮಿ ಶರಣಂ ವಿಷ್ಣು ಶರಣಾಗತ ವತ್ಸಲಂ. ಹೇ ಶರಣಾಗತ ವತ್ಸಲ, ದಯಮಾಡಿ ಕ್ಷಮಾ ಮಾಡು ಸ್ವಾಮಿ, ಇನ್ನೆಂದಿಗೂ ನಾನು ಮತ್ತೆ ಹುಟ್ಟುತ್ತೀನಲ್ಲ, ಹುಟ್ಟಿದ ಮೇಲೆ ಮುಗಿದು ಹೋಗ್ತೀನಿ, ಯಾವತ್ತಿಗೂ ನಾನು ತಪ್ಪು ಮಾಡೋದೇ ಇಲ್ಲ.
ಯದಿ ಯೋನ್ಯಾಹ ಪ್ರಮುಚ್ಛೇಹಂ ತತ್ ಸ್ಮರಿಷ್ಯೆ ಪದಂ ತವ ತಮುಪಾಯಂ ಕರಿಷ್ಯಾಮಿ ಏನ ಮುಕ್ತಿಂ ವ್ರಜಾಮ್ಯಹಂ. ಏನದಕ್ಕೆ ಮೋಕ್ಷವನ್ನು ಪಡಲಿಕ್ಕೆ ಏನು ಉಪಾಯಗಳಿದೆಯೋ ಆ ಎಲ್ಲ ಉಪಾಯ ಕರ್ಮಗಳನ್ನು ಮಾಡ್ತೀನಿ ನಾನು. ದಯಮಾಡಿ ಎಂದಿಗೂ ನನಗೆ ಗರ್ಭವಾಸದಲ್ಲಿ ಇರುವಂತೆ ಮಾಡಬೇಡ, ಗರ್ಭವಾಸ ದುಃಖ ಕೊಡಬೇಡ ಸ್ವಾಮಿ ಅಂತ ಅಂಗಲಾಚಿ ಬೇಡ್ಕೊಳ್ತಾನಂತ ಜೀವ. ಬೇಡ್ಕೊಳ್ಬೇಕಾದ್ರೇನೋ ಬೇಡ್ಕೊಳ್ತಾನೆ ಸರಿ, ಆದರೆ ಹುಟ್ಟಿದ ಮೇಲೆ ಯಥಾ ಪ್ರಕಾರ ಹೇಗಿರುತ್ತೋ ಹಾಗೆಯೇ. ಈ ಗರ್ಭವಾಸ ದುಃಖ ಸುಖ ಅಲ್ಲ, ಅಲ್ಲಿರ್ಬೇಕಾದ್ರೆ ನಮಗೆಲ್ಲ ಅನಿಸುತ್ತೆ ಸರಿ. ಅದೇ ಈ ಪೌಮಾನ ಸೂಕ್ತವನ್ನು ಪಾರಾಯಣ ಮಾಡಿದ ಮೇಲೆ ಫಲಸ್ಥಿತಿಯಲ್ಲಿ ಹೇಳುತ್ತಾರೆ, ಮೇ ಗರ್ಭೇ ವಸತಃ ಜಾತಸ್ಯ ಜಾಯಮಾನಸ್ಯ ವರ್ಧಮಾನಸ್ಯ ತ ಯದುಗ್ರಂ ಪಾಪಂ. ಅಲ್ಲಿ ಅನೇಕ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಪೌಮಾನ ಸೂಕ್ತವನ್ನು ಪಾರಾಯಣವೋ ಹೋಮವೋ ಮಾಡಿರಿ ಅಂತ ನಾವು ಹೇಳ್ತೀವಿ, ವೇದಗಳು ಹೇಳ್ತಾ ಇದ್ದಾರೆ ನಮಗೆ. ಅದರಲ್ಲಿ ಮೊದಲನೇ ಪಾಪ ಯಾವುದಂದ್ರೆ ಮೇ ಗರ್ಭೇ ವಸತಃ, ಗರ್ಭದಲ್ಲಿ ಇರಬೇಕಾದ ಮಾಡಿದ ಪಾಪವನ್ನು ಪರಿಹಾರ ಮಾಡಿರಿ ಸ್ವಾಮಿ ಅಂತ ವಾಯುದೇವರಲ್ಲಿ ಕೇಳ್ಕೊಳ್ಬೇಕಂತೆ. ಅಲ್ಲ, ಒಳಗೆ ಗರ್ಭದಲ್ಲಿರ್ಬೇಕಾದ್ರೆ ನಾವೇನ್ರಿ ಪಾಪ ಮಾಡ್ತೀವಿ, ನಾವೇ ಪಾಪು ಆಗಿರ್ತೀವಿ, ಅವಾಗ ಇನ್ನೇನು ಪಾಪ ಆಗತ್ತೆ ಅಂತ ನಮಗೆ ಅನ್ಸುತ್ತೆ. ಆದರೆ ಒಳಗಿರ್ಬೇಕಾದಾಗ ಜೀವ ಉವಾಚ, ಇಷ್ಟೊತ್ತನ ಕೇಳಿದ್ದಾನಲ್ಲ, ಜೀವ ಮಾತಾಡ್ತಾನೆ ಯಾರತ್ರ? ದೇವರ ಹತ್ರ. ಸ್ವಾಮಿ ತ್ವನ್ಮಾಯಾ ಮೋಹಿತೋ ದೇಹೆ ತಥಾ ಪುತ್ರ ಕಳತ್ರಕ್ಕೆ ಅಹಂ ಮಮಾಭಿಮಾನೇನ ಗತೋಹಂ ನಾಥ ಸಂಸ್ಕೃತಿ. ನಾನು ನಂದು ನನ್ನವರು ಇದರಲ್ಲೇ ಜೀವನ ಕಳೀತಾ ಇದ್ದೆ ಹಿಂದೆ ಎಲ್ಲ, ಇನ್ನೆಂದಿಗೂ ಆ ರೀತಿ ನಾನು ಇರೋದಿಲ್ಲ. ಹುಟ್ಟಿದ ಮೇಲೆ ನೀನು ಹೇಗೆ ಹೇಳ್ತೀಯೋ ಹಾಗೇ ಜೀವನ ಕಳೀತೀನಿ ನಾನು ಅಂತ ಹೇಳಿರ್ತೀಯಲ್ಲ, ಅದೇ ರೀತಿ ಕಳೆದಿರ್ತೀವ. ಹಾಗಾಗಿ ಅಲ್ಲಿ ಮಾತು ಕೊಟ್ಟು ಮಾತು ತಪ್ಪಿದ ದೋಷ ಏನಿದೆ ಜೀವನದಲ್ಲಿ ಒಂದು ಸೇರಿಕೊಂಡಿರುತ್ತೆ. ಹಾಗಾಗಿ ಮೇ ಗರ್ಭೇ ವಸತಃ ಅಂತ ವೇದ ಹೇಳಿದ್ದು ಇಲ್ಲಿ ನಮಗೆ ಕೂಡತ್ತದ್ದು. ಮಾತು ತಪ್ಪದ ಹಾಗೆ ಹೇಗೆ ಬೇಕೋ ಹಾಗೆ ಜೀವನ ನಡೆಸ್ತಾ ಇರ್ತೀವಿ ನಾವು. ಅದಕ್ಕೆ ಗರ್ಭೆ ವ್ಯಾಧೋ ಶ್ಮಶಾಣೆ ಚ ಪುರಾಣೆ ಯಾವತ್ತಿನ ಭವೇತ್ ಸಾ ಯದಿ ಸ್ಮಿರತಾಮ್ಯಾತಿ ಕೋನ ಮುಚ್ಚೇತ ಬಂಧನ ಅಂತ ಹೇಳ್ತಾರೆ ವೇದವ್ಯಾಸ ದೇವರು. ಕೆಲವು ಕಡೆ ನಮಗೆ ಬಹಳ ವೈರಾಗ್ಯ ಬಂದ್ಬಿಡುತ್ತಂತೆ. ಅದು ಯಾವುದು ಅಂದರೆ ಗರ್ಭದಲ್ಲಿರಬೇಕಾದ ವೈರಾಗ್ಯ. ಯಾಕಂದ್ರೆ ಗರ್ಭವಾಸದಲ್ಲಿ ದುಃಖ ಅನುಭವಿಸ್ತಿರ್ತೀವಲ್ಲ ನಾವು, ಪಡವಾದ ಅವಸ್ಥೆ ಪಡ್ತಾ ಇರ್ತೀವಲ್ಲ ನಾವು, ಅವಾಗ ಇನ್ನೆಂದಿಗೂ ನಾನು ಗರ್ಭದಲ್ಲಿ ಬರೋದೇ ಇಲ್ಲ. ಯಾಕೆ? ಪಾಪ ಮಾಡಿದ್ರೆ ತಾನೇ ಬರೋದು, ಪಾಪವೇ ಮಾಡೋದಿಲ್ಲ. ಇನ್ನೆಂದೆಂದಿಗೂ ಕೂಡ ನಾವು ಪಾಪ ಮಾಡೋದೇ ಇಲ್ಲ ಅಂತ ಅನ್ಕೊಳ್ತೀವಿ. ಗರ್ಭದಲ್ಲಿ ಇರಬೇಕಾದಾಗ ಬಹಳ ಕಷ್ಟ ರೀ ನಿಜವಾಗ್ಲೂ. ಗರ್ಭದಲ್ಲಿ ಹೊಟ್ಟೆ ಒಳಗಡೆ ಆ ಕತ್ತು ಆಯುಳೊಳಗೆ ಇರಬೇಕು ಅಂತಂದರೆ ಇದ್ದವರಿಗೆ ಅಂದರೆ ಅದರ ಜ್ಞಾನ ನಮಗೆ ಭಗವಂತ ಮತ್ತು ಸ್ಮೃತಿ ಜ್ಞಾನ ಮಪೋಹನಂಚ ಅಂತ ಹೇಳಿದ ಹಾಗೆ ಅದರ ಜ್ಞಾನ ಅದರ ಸ್ಮರಣೆ ಅವೆಲ್ಲ ನಮಗೆ ಕೊಟ್ಬಿಟ್ಟಿದ್ರೆ ದೇವರೇ ಜೊತೆ ಕೃಷ್ಣಾರ್ಪಣ. ಅದ್ಯಾವುದೂ ಕೊಟ್ಟಿಲ್ಲ, ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ದೀವಿ ನಾವು. ಕೊಟ್ಬಿಟ್ಟಿದ್ರೆ ಬಹಳ ಕಷ್ಟ ಆಗ್ತಿತ್ತು. ದುಃಖ ಅದು, ಅದನ್ನಲ್ಲೇ ಭಗವಂತ ಅಲ್ಲೇ ಮನಸ್ಸಿಸ್ಬಿಡ್ತಾನೆ ಹೊರಗಡೆ ಬರ್ತಾ ಇದ್ದಂಗೆನೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗತ್ತೆ. ಗರ್ಭದ ಒಳಗಿರ್ಬೇಕಾದಾಗ ಹೀಗೆ ಅನ್ಸತ್ತಂತೆ, ಹುಟ್ಟಿದ ಮೇಲೆ ಕೃಷ್ಣಾರ್ಪಣ ಆ ಟೈಮಲ್ಲಿ ಮಾತ್ರ ಅನ್ಸತ್ತೆ ನಮಗೆ. ಇನ್ನು ವ್ಯಾಧು ರೋಗ ಬಂದಾಗ ವೈದ್ಯರು ಹೇಳ್ತಾರೆ, ಏನು ತಿಂತಾನೆ ಪಥ್ಯ ಮಾಡಬೇಕಪ್ಪ, ಇಂಥದ್ದೇ ತಿನ್ನಬೇಕು ಅಂತ ಹೇಳಿರ್ತಾರೆ. ಅಂಥದ್ದಾದ್ರೆ ಸಪ್ಪೆ ಪದಾರ್ಥಗಳೇ ತಿಂತಾ ಇರ್ತೀವಿ. ಅವಾಗ ಮಾತ್ರ ನಮಗೆ ಚೆನ್ನಾಗಿ ವೈರಾಗ್ಯ ಇರುತ್ತೆ. ಯಾಕೆ? ಮತ್ತೆ ರೋಗ ಬಂದ್ಬಿಡುತ್ತೋ ಅನ್ನೋ ಭಯಕ್ಕೆ. ಡಾಕ್ಟ್ರ್ ಏನು ಹೇಳಿರ್ತಾರೋ, ವೈದ್ಯರು ಏನು ಹೇಳಿರ್ತಾರೋ ಅದೇ ಕೇಳ್ತೀವಿ. ಮಾರನೇ ದಿವಸನೇ ಮುಗದೇ ಹೋಯ್ತು. ಅವ್ರು ಏನು ಹೇಳಿರ್ತಾರೋ ತಿನ್ನಬೇಡ ಅಂತ ಅದನ್ನು ತಡ್ಕೊಂಡಿದ್ದೇ ಹೆಚ್ಚಿಷ್ಟು ದಿವಸ ಅಂತೇಳಿ ಮರು ದಿವಸನೇ ಎಲ್ಲ ತಂದು ಬಟ್ಟಿಗೆ ತಿನ್ಬಿಡ್ತೀವಿ. ಅವಾಗ ಮಾತ್ರ ವೈರಾಗ್ಯ ನಮಗೆ. ವ್ರತ ಮುಗಿದ ಮೇಲೆ ನೋಡ್ರಿ ಹಿಂಗಿರುತ್ತೆ. ಕಡೆಯ ವ್ರತ ಮುಗಿದ ಮೇಲೆ ಕಾರ್ತೀಕ ಶುದ್ಧ ದ್ವಾದಶಿ ಏನು ಹಾರಾಟ, ದಶಮಿನೇ ಪ್ಲ್ಯಾನ್ ಆಗಿಬಿಟ್ಟಿರುತ್ತೆ. ದ್ವಾದಶಿ ಬೆಳಗ್ಗೆ ಅಡುಗೆ ಏನು, ಮಧ್ಯಾಹ್ನ ಫಲಾನ ಏನು. ಇನ್ನೂ ಕೆಲವು ಮಹಾನುಭಾವರು ಕಷ್ಟಪಟ್ಟು ವ್ರತ ಮಾಡಿ ಬೆಳಗ್ಗೆ 11 ಜೋದೆ ಚಟ್ನಿ ಪುಡೀರಿ. ಅಷ್ಟು ಅಂದರೆ ವ್ರತ ಮುಗೀತಲ್ಲ, ಮುಗಿದಾಯ್ತು ನಮ್ಮ ಕತೆ, ನಮ್ಮ ಕೆಲಸ ಮುಗಿದಾಯ್ತು. ಇದೆಲ್ಲ ವೈರಾಗ್ಯ ಅಂದರೆ ರೋಗಿ ಆದವನು ಹೇಗಿರುತ್ತೆ ಅಂದರೆ, ರೋಗ ಕಮ್ಮಿ ಆಯಿತು 5 ದಿವಸ ನೀವು ಪಥ್ಯ ಮಾಡಬೇಕು ಅಂದ್ರೆ ಅವಾಗ ಮಾತ್ರ ವೈರಾಗ್ಯ. 6ನೇ ದಿವಸ ಬೆಳಗ್ಗೆ ಕೃಷ್ಣಾರ್ಪಣ. ಸ್ಮಶಾನ ವೈರಾಗ್ಯ ಅಂತ. ಆ ಸ್ಮಶಾನದಲ್ಲಿ ಆ ದೇಹ ಸುಳ್ತಾ ಇರೋದನ್ನು ನೋಡಿದಾಗ ಅನ್ಸತ್ತಂತೆ, ಇದೇನಾ ದೇಹ, ಇಷ್ಟೇನಾ, ಈ ದೇಹಕ್ಕೋಸ್ಕರ ಇಷ್ಟೆಲ್ಲ ಅಭಿಮಾನ ಮಾಡಬೇಕಾ, ಇದಕ್ಕೋಸ್ಕರ ಮತ್ತೊಬ್ಬರ ಹತ್ರ ದ್ವೇಷ ಕಟ್ಕೊಳ್ಬೇಕಾ, ಯಾವ ದ್ವೇಷ ಗೀಷ ಏನು ಬೇಡ, ದೇಹದ ಅಭಿಮಾನ ಬಿಟ್ಕೊಡ್ಬೇಕು ಅಂಥೇಳಿ ಬಹಳ ಯೋಚನೆ ಮಾಡ್ತಾರಂತೆ. ಅಲ್ಲಿಂದ ಬರ್ತಾ ಇದ್ದಂಗೆನೆ ಸ್ಮಶಾನದಿಂದ ಆಚೆ ಬಂದರೆ ಮತ್ತೆ ನಮ್ಮ ದೇಹದ ಅಭಿಮಾನ ಎಷ್ಟು ಇರಬೇಕು ಅಷ್ಟು ಬಂದೆ. ಕಡೆಯ ಒಂದು ಹೇಳ್ತಾರೆ ಪುರಾಣ ವೈರಾಗ್ಯ. ಪುರಾಣ ವೈರಾಗ್ಯ ಅಂದರೆ ಪುರಾಣ ಕೇಳಬೇಕಾದ್ರೆ ಮಾತ್ರ ಅಯ್ಯೋ ಆಚಾರ್ಯ ಇಂಥ ವಿಷಯ ಹೇಳಿದ್ರು, ನಾಳೆಯಿಂದ ನನ್ನ ಜೀವನ ಶೈಲಿನೇ ಬದಲು ಮಾಡ್ಕೊಂಡ್ಬಿಡ್ತೀನಿ,
ಹೇಗೆ ಹೇಳ್ತಾರೆ ಅರುಣೋದಯದಲ್ಲಿ ದ್ವಾಚಮನ ಕೃತ್ಯದಲ್ಲಿ ಪರಿಶುದ್ಧರಾಗಿ ಇಹಪರಗಳಿಂದ 2 ವಿಧ ಸುಖೀವ ಗುರು ಮಧ್ವ ಮುನಿವರರ ಪರಮಮತಿ ಪಡೆದು ಹರಿಚಾರಿತಾಮೃತವ ಸವಿದು ಸ್ನಾನವನ್ನು ಮಾಡಿ ಸಂಕಲ್ಪಪೂರ್ವಕತೆ ಸಂಧ್ಯಾನ ಗಾಯತ್ರಿ ಅಂತ ಏನು ವಾದರಾಜರು ಹೇಳ್ತಾರೋ, ಸದಾಚಾರ ಸ್ಮೃತಿ ಆಚಾರ್ಯರು ಹೇಳ್ತಾರೋ, ಚಾಚು ತಪ್ಪದ ರೀತಿಯಲ್ಲಿ ನಾಳೆಯಿಂದ ಅದೇ ಥರ ನನ್ನ ಜೀವನ. ಯಾವಾಗ ಪುರಾಣ ಕೇಳಬೇಕಾದ್ರೆ, ಪುರಾಣ ಮುಗಿದು ಮನೆಗೆ ಹೋದ್ಮೇಲೆ ಅಂದರೆ ಆಚಾರ ಪುರಾಣ ಆಚಾರ್ಯಗೆ ನಮ್ಮ ಜೀವನ ನಮಗೆ ಪುರಾಣ ವೈರಾಗ್ಯ ಹಾಗಾಗ್ಬಿಡುತ್ತೆ. ಅದನ್ನೇ ವೇದವ್ಯಾಸದೇವರು ಹೇಳ್ತಾರೆ, ಈ 4 ಜಾಗಗಳಲ್ಲಿ ಏನಾದರೂ ವೈರಾಗ್ಯ ಏನು ಬಂದಿತ್ತಲ್ಲ, ಈ ವೈರಾಗ್ಯ ಸ್ಥಿರತ ಯಾವಾಗಲೂ ಆ ವೈರಾಗ್ಯ ನಮಗಿದ್ರೆ ಕೋನ ಮುಚ್ಚೇತ ಬಂಧನ. ನಾವು ಹೇಗೆ ತಾನೇ ಬಂಧನಕ್ಕೆ ಒಳಪಡ್ತೀವಿ, ನಾವು ಬಂಧನಕ್ಕೆ ಒಳಪಡೋದೇ ಇಲ್ಲ ನಾವು. ಹಾಗಾಗಿ ಗರ್ಭದಲ್ಲಿ ಬೇಕಾಗಿ ಹಂಚ್ಕೊಳ್ತಾರಂತೆ. ಮದ್ರಾಸ್ವಾಮಿ ಹೇಳ್ತಾರೆ ಗರ್ಭಸ್ಥಿತಿಯನ್ನು ರುಕ್ಮಿಣೀಶಿಯಲ್ಲಿ ಹೇಳಬೇಕಾದಾಗ ಬ್ರಹ್ಮದೇವರು ಬಂದು ಭಗವಂತನನ್ನ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಕೃಷ್ಣನನ್ನು ಸ್ತೋತ್ರ ಮಾಡಬೇಕಾದಾಗ, ದೇವಕಿಯ ಗರ್ಭದ ಒಳಗಿರುವ ಭಗವಂತನನ್ನು ಸ್ತೋತ್ರ ಮಾಡಬೇಕಾದಾಗ ಬ್ರಹ್ಮದೇವರು ಅಲ್ಲಿಂದ ಬಂದಿದ್ದು ಯಾಕೆ ಸ್ತೋತ್ರ ಮಾಡೋದಂದ್ರೆ, ಅದರಲ್ಲಿ ಹೇಳ್ತಾರೆ, ಕೃಷ್ಣ ಗರ್ಭವಾಸ ಅನ್ನೋದು ಹೇಗಿದೆ ಗೊತ್ತಾಯ್ತಾ ನಿಮಗೆ? ಎಷ್ಟು ದುಃಖ ಅನ್ನೋದು ಗೊತ್ತಾಯ್ತಾ? ಪ್ರತಿ ಸತಿಗೂ ನಮ್ಮನ್ನು ಅದರೊಳಗೆ ತೂಗ್ತಿಯಲ್ಲ ನೀನು, ಎಷ್ಟು ದುಃಖ ಅನುಭವಿಸೋದು ಗೊತ್ತಾ ನಿಮಗೆ? ಇವಾಗ ಅನುಭವಕ್ಕೆ ಬಂತ. ಹಾಗಾಗಿ ಸ್ವಾಮಿ ದಯಮಾಡಿ ಇನ್ನೆಂದಿಗೂ ಆ ಗರ್ಭವನ್ನು ಹಾಕಬೇಡ ಸ್ವಾಮಿ ಅಂತ ಕೇಳಿಕೊಳ್ಳಿಕ್ಕೆ ಬಂದಂಗಿತ್ತಂತೆ ಬ್ರಹ್ಮಾದಿ ದೇವತೆಗಳು. ಇದರ ಅರ್ಥ ಭಗವಂತನಿಗೆ ಗರ್ಭವಾಸ ದುಃಖ ಅಲ್ಲ, ವಾಯುದೇವರಿಗೆ ಇಲ್ಲ ಅಂದ್ರೆ ಭಗವಂತನಿಗೆ ಸರ್ವಾತ್ಮ ಇಲ್ಲೇ ಇಲ್ಲ ಅಂತ ಇಟ್ಕೊಳ್ರಿ. ನಮಗಳಿಗೆ ಅಂದರೆ ಇದರ ಅಭಿಪ್ರಾಯ ಗರ್ಭವಾಸ ಅಂದ್ರೆ ಅಷ್ಟು ದುಃಖಕರವಾದಂತಹದ್ದು. ಕತ್ಲು ಕೋಣೆ ನಮ್ಮನ್ನು ಹಾಕಿಬಿಟ್ರೆ ಹೇಗಿರುತ್ತೆ? ಸಣ್ಣ ಜಾಗ, ಸಣ್ಣದೊಂದು ಕತ್ತಲು ಕೋಣೆ, ಅದರೊಳಗೆ ನಮ್ಮನ್ನು ದೂಕ್ಬಿಟ್ಟು 9 ತಿಂಗಳು ಇದ್ಬಿಟ್ಟು ಆಚೆ ಬರ್ರಿ ಅಂದರೆ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಇದ್ಬಿಡ್ತಾರೆ, ಹೇಳೋಕ್ಕಾಗಲ್ಲ. ಇಲ್ಲದೇ ಇದ್ರೆ ನೋಡ್ಬೇಕು. ಇವತ್ತಿನ ಕಾಲ ಹಂಗಾಗ್ಬಿಟ್ಟಿದೆ. ಮೊಬೈಲ್ ಕೊಟ್ಟರೆ ನಿಮಗೆ ಯಾರು ಬೇಡ ಏನೂ ಬೇಡ, ಹಂಗಾಗ್ಬಿಟ್ಟಿದೆ ಪ್ರಸಂಗ. ಹಾಗಾಗಿ ಆ ಸಂದರ್ಭದಲ್ಲಿ ಜೀವ ಹಾಗೆ ಮಾತಾಡ್ತಾರಂತೆ. ಅದಾದಮೇಲೆ ಬಂದ ಮೇಲೆ ಮನುಷ್ಯನಾದವನು ಅಳವಡಿಸ್ಕೊಳ್ಬೇಕಾದಂತಹ ಗುಣವನ್ನು ಭಗವಂತ ಹೇಳ್ತಾರೆ. ಯಾವುದದು? ಇಂದ್ರಿಯ ನಿಗ್ರಹ. ನಾವು ಹೇಳಿದ ಹಾಗೆ ನಮ್ಮ ಇಂದ್ರಿಯಗಳು ಕೇಳ್ತಾ ಹೋಗಬೇಕು. ನಮ್ಮ ಹತೋಟಿಯಲ್ಲಿ ಇಂದ್ರಿಯಗಳಿರಬೇಕು ಹೊರತು ಇಂದ್ರಿಯಗಳ ಹತೋಟಿಯಲ್ಲಿ ನಾವಿರಬಾರದು. ಕುರಂಗ ಮಾತಂಗ ಪತಂಗ ಭೃಂಗ ಮಿನಾಹತ ಪಂಚ ಭಿರೇವ ಪಂಚ ಏಕಪ್ರಮಾಣಿ ಸಕತಂನ ಹನ್ಯತೆ ಸೇವತೆ ಪಂಚ ಭಿರೇವ ಪಂಚ. ವೇದವ್ಯಾಸದೇವರು ಹೇಳ್ತಾರೆ, ಕೆಲವು ಪ್ರಾಣಿಗಳನ್ನು ಉದಾಹರಿಸಿ ನಮ್ಗೆ ಹೇಳ್ತಾರೆ. ಒಂದೊಂದು ಇಂದ್ರಿಯಗಳಿಗೆ ಆಸೆಗಳಿಗೆ ಜೋತು ಬಿದ್ದಿದ್ದಕ್ಕೇನೆ ತಮ್ಮ ಪ್ರಾಣಕ್ಕೆ ಸಂಚಕಾರ ತಂದುಕೊಡುತ್ತೆ ಕೆಲವು ಪ್ರಾಣಿಗಳು. ಇನ್ನು ಏಕಪ್ರಮಾದಿ ಸಕತಂನ ಹನ್ಯತೆ, ಎಲ್ಲ ಇಂದ್ರಿಯಗಳನ್ನು ನಾವು ಲೌಕಿಕ ಪದಾರ್ಥಗಳಿಗೆ ನಾವು ಮುಳುಗಿಸ್ಬಿಟ್ವಿ ಅಂದರೆ ಲೌಕಿಕದ ಕಡೆಯಲ್ಲೇ ಹೇಗೆ ತಾನೇ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ? ಕುರಂಗ ಅಂದರೆ ಜಿಂಕೆ. ಜಿಂಕೆ ಎಲ್ಲ ಇಂದ್ರಿಯಗಳನ್ನು ನಿಗ್ರಹವಾಗಿ ಇಟ್ಕೊಂಡಿದೆ. ಅದು ಪ್ರಧಾನವಾಗಿ ಅದಕ್ಕೆ ಶ್ರೋತ್ರೇಂದ್ರಿಯ, ಅದರಲ್ಲಿ ನಿಗ್ರಹ ಇಲ್ಲ. ಅದಕ್ಕೆ ಜಿಂಕೆನ ಹೊಡೆಯೋನು ಏನು ಮಾಡ್ತಾನೆ, ಒಂದಿಷ್ಟು ಸಂಗೀತ ನುಡಿಸ್ತಾನೆ, ಕೇಳ್ತಾ ಕೇಳ್ತಾ ಮೈ ಮರೆತು ನಿಂತ್ಕೊಳ್ಳುತ್ತೆ, ಬಾಣ ಹೊಡಿತಾನೆ, ಜಿಂಕೆ ಕೊಂದು ಹಾಕ್ತಾನೆ. ಶ್ರೋತ್ರೇಂದ್ರಿಯವನ್ನು ನಿಗ್ರಹ ಮಾಡದೇ ಇದ್ದದ್ದಕ್ಕೆ ತನ್ನ ಪ್ರಾಣವನ್ನು ಕಳ್ಕೊಳ್ಳೋದು. ಕುರಂಗ ಮಾತಂಗ. ಮಾತಂಗ ಅಂದರೆ ಆನೆ. ಆನೆ ಕೂಡ ಅದೇ. ಆನೆಗೆ ತ್ವಕು ಸ್ಪರ್ಶೇಂದ್ರಿಯ, ಅದರಲ್ಲಿ ನಿಗ್ರಹ ಇಲ್ಲ. ಅದಕ್ಕೆ ಮೆತ್ತಗಿನ ವಸ್ತುವನ್ನು ಕಂಡ್ರೆ ಮೈಯನ್ನು ಉಜ್ಜಬೇಕು ಅಂತ ಆಸೆ. ಅದಕ್ಕೆ ಈ ಬಾಳೆ ಗಿಡ ಇಂಥದ್ದು ನೋಡಿದ್ರೆ ಬಹಳ ಪ್ರೀತಿ ಅದಕ್ಕೆ. ಅದಕ್ಕೆ ಮೈ ಉಜ್ಜಬೇಕು ಅಂತ ಬರುತ್ತೆ ಅನ್ನೋ ವಿಚಾರ ಈ ಆನೆ ಕಣ್ಣುಗಳಿಗೆ ಗೊತ್ತು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಚೆನ್ನಾಗಿ ಹಳ್ಳ ತೊಗೊಳ್ತಾರೆ, ಮೇಲೆ ಮುಚ್ಚೋ ರೀತಿ ಮಾಡ್ತಾರೆ, ಅದರ ಮಧ್ಯದಲ್ಲೆಲ್ಲ ಬಾಳೆ ಗಿಡಗಳನ್ನ ನೆಡ್ತಾರೆ. ಅದನ್ನ ನೋಡಿ ಆನೆ ಅಯ್ಯೋ ಬಾಳೆ ಗಿಡ ಇದೆ ಅಂತ ಹೋಗುತ್ತೆ, ಹೋಗಿ ಥಪ್ ಅಂತ ಅದರೊಳಗೆ ಬಿದ್ದು. ಇದನ್ನು ಗೆಲ್ಲಲಿಲ್ಲ, ಆದ ಕಾರಣ ತನ್ನ ಪ್ರಾಣವನ್ನು ಅನೇಕ ಕಳ್ಕೊಳ್ಳೋದಾಯಿತು. ಇನ್ನು ಪತಂಗ, ದೀಪದ ಹುಳ. ದೀಪದ ಹುಳ ಅಷ್ಟೇ, ದೀಪವನ್ನು ಹತ್ರ ನೋಡುತ್ತೆ, ಚಕ್ಷುರೇಂದ್ರಿಯ, ಅದರಲ್ಲೇ ನಿಗ್ರಹ ಇಲ್ಲ. ಹುಡುಕೊಂಡು ದೀಪದ ಹತ್ರನೇ ಹೋಗುತ್ತೆ. ಆ ದೀಪ ಸುತ್ತ 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 ಸುತ್ತಿ ಅದರ ಶಾಖಕ್ಕೆ ಸುಟ್ಟು ಅಲ್ಲೇ ಸತ್ತು ಬಿಡುತ್ತೆ. ಕಣ್ಣನ್ನು ಗೆಲ್ಲಲಿಲ್ಲ. ಭೃಂಗ, ಘ್ರಾಣೇಂದ್ರಿಯ. ದುಂಬಿಗಳು ಹೂವಿನ ಮಕರಂದವನ್ನು ಹೀರಲಿಕ್ಕೆ ಅಂತ ಹೋಗುತ್ತೆ. ಅದರಲ್ಲೂ ತತ್ರಾಪಿ ಸಂಪಿಗೆ ವೃಕ್ಷ, ಕೆಲವು ವೃಕ್ಷಗಳಿದೆ, ಆ ವೃಕ್ಷಗಳ ಹೂವನ್ನ ಅದು ಹೀರ್ತು ಅಂದ್ರೆ ತನ್ನ ಪ್ರಾಣಕ್ಕೆ ಸಂಚಕಾರ ಗೊತ್ತು, ಆದ್ರೂ ಗೆಲ್ಲಲ್ಲ, ಹೋಗತ್ತೆ, ಹೀರತ್ತೆ, ಪ್ರಾಣ ಬಿಡುತ್ತೆ. ಇನ್ನು ಮೀನುಗಳಿಗೆ ಜಿಹ್ವೇಂದ್ರಿಯದಲ್ಲಿ ನಿಗ್ರಹ ಇಲ್ಲ. ಅದಕ್ಕೆ ಯಾರು ಏನು ಹಾಕಿದ್ರು ತಿನ್ಬಿಡ್ಬೇಕಷ್ಟೇ. ಅದಕ್ಕೆ ಮೀನು ಹಿಡಿಯೋರು ಏನು ಮಾಡ್ತಾರೆ, ಅದಕ್ಕೆ ಒಂದಿಷ್ಟು ತಿನ್ನೋ ಪದಾರ್ಥ ಸೇರಿಸ್ತಾರೆ, ಹಾಕ್ತಾರೆ, ಅದನ್ನು ತಿನ್ಲಿಕ್ಕೆ ಅಂತ ಬರುತ್ತೆ, ಸಿಕ್ಕ ಹಾಕ್ಬಿಡುತ್ತೆ.
ಜಿಹ್ವೇಂದ್ರಿಯದಲ್ಲಿ ನಿಗ್ರಹ ಇಲ್ಲ. ಯಾಕೆ ಮಾತನ್ನು ಹೇಳ್ತಾ ಇದ್ದಾರೆ ವೇದವ್ಯಾಸ ದೇವರು ಅಂದರೆ, ಒಂದೊಂದು ಇಂದ್ರಿಯಗಳನ್ನು ಗೆಲ್ಲದೇ ಇದ್ದದ್ದಕ್ಕೆ ತಮ್ಮ ಪ್ರಾಣವನ್ನು ಕಳ್ಕೊಳ್ತು ಅನ್ನೋದಾದರೆ, ಮನುಷ್ಯನಾದವನು ಯಾವ ಇಂದ್ರಿಯದಿಂದ ನಾವು ಭಗವಂತನ ಕಡೆಗೆ ನಾವು ಹೋಗ್ತೀವಿ ಹೇಳ್ರಿ? ಎಲ್ಲ ಇಂದ್ರಿಯಗಳು ಕೂಡ ಕೇವಲ ಲೌಕಿಕವಾಗೇ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ನೋಡಬಾರದನ್ನು ನೋಡೋದು, ಕೇಳಬಾರದನ್ನು ಕೇಳೋದು, ತಿನ್ನಬಾರದನ್ನು ತಿನ್ನೋದು, ಕೂಡಬಾರದ ಕಡೆ ಕುತ್ಕೊಳ್ಳೋದು, ಯಾವ ವಾಸನೆಯನ್ನು ತಗೊಳ್ಳಬಾರದು ಅದೇ ವಾಸನೆಯನ್ನು ತಗೊಳ್ಳೋದು, ಭಗವಂತನಿಗೆ ಸಮರ್ಪಣೆ ಮಾಡಿದ ಹರಿನಿರ್ಮಾಲ್ಯ ಅದರ ವಾಸನೆ, ಭಗವಂತನಿಗೆ ಸಮರ್ಪಣೆ ಮಾಡಿದ ಗಂಧ ಅದರ ವಾಸನೆ ತಗೊಳ್ತೀವ? ಇಲ್ಲ. ಭಗವಂತನ ಮೂರ್ತಿಗಳನ್ನ ಕಂಡುಕೊಟ್ಟಿದ್ದಾನೆ ಭಗವಂತನ ಮೂರ್ತಿಗಳನ್ನು ನೋಡಲಿಕ್ಕೆ, ಭಗವಂತ ಮಾಡಿದಂತಹ ಗ್ರಂಥಗಳನ್ನ ಓದಲಿಕ್ಕೆ, ಮತ್ತೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಕೈಕಾಲನ್ನು ಉಪಯೋಗಿಸ್ತೀವ? ಇಲ್ಲ. ಹೋಗಬಾರದ ಕಡೆ ಹೋಗ್ಲಿಕ್ಕೆ ಕಾಲು ಉಪಯೋಗಿಸ್ಕೊಳ್ತೀವಿ, ಮಾಡಬಾರದ ಕೆಲಸಗಳನ್ನು ಮಾಡಲಿಕ್ಕೆ ಕೈ ಉಪಯೋಗಿಸ್ಕೊಳ್ತೀವಿ. ಕೈ ಕೊಟ್ಟಿರೋದು ಭಗವಂತ ಯಾತಕ್ಕಾಗಿ? ಭಗವಂತನ ಮಂದಿರಗಳನ್ನು ಸ್ವಚ್ಛ ಮಾಡಲಿಕ್ಕೆ, ಗುರು ಹಿರಿಯರ ತಂದೆ ತಾಯಿಗಳ ಸೇವೆ ಮಾಡಲಿಕ್ಕೆ, ಮತ್ತೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ, ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕಾಗಿ ಇಂದ್ರಿಯಗಳನ್ನು ನಮಗೆ ಕೊಟ್ಟಿದ್ದಾನೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಸಾಧನ ಶರೀರವಿದು ನೀ ತೆಗೆದುಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ. ಭಗವಂತ ಈ ಶರೀರ ಕೊಟ್ಟದ್ದೇ ನಮಗೆ ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿ, ಭಗವಂತನ ಜ್ಞಾನವನ್ನು ಪಡ್ಕೊಳ್ಳೋದಕ್ಕಾಗಿ, ಅವನ ಉಪಾಸನೆ ಮಾಡಲಿಕ್ಕಾಗಿ. ನಾವ್ಯಾರು, ಭಗವಂತ ಯಾರು, ಅವನ ಯೋಗ್ಯತೆ ಎಂತಹದ್ದು, ನನ್ನ ಯೋಗ್ಯತೆ ಎಂತಹದ್ದು, ಅವನ ಈಶ, ನಾನು ಅವನ ದಾಸರು, ಈ ರೀತಿಯಾದಂತಹ ತಿಳುವಳಿಕೆಯನ್ನು ಪಡ್ಕೊಳ್ಳೋದಕ್ಕಾಗಿಯೇ ಭಗವಂತ ಇಂದ್ರಿಯಗಳನ್ನು ಕೊಟ್ಟಿರಬೇಕಾದಾಗ ಅದೆಲ್ಲವನ್ನ ಬಿಟ್ಟು ನನ್ನದೇ ಆದ ರೀತಿ ನಾನು ಜೀವನ ಮಾಡ್ತೀನಿ ಅಂತ ಹೇಳಿ ಇಂದ್ರಿಯ ನಿಗ್ರಹದ ಬಗ್ಗೆ ಗಮನವೇ ಇಲ್ಲದೆ ನಮಗೆ ಹೇಗೆ ಬೇಕೋ ಹಾಗಿದ್ದು ಕಡೆಯಲ್ಲಿ ಮಾತ್ರ ಭಗವಂತ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳ್ಕೊಳ್ತೀವಿ ಅಂತಂದ್ರೆ ಏನ ಬೇಡನೆ ನಿನ್ನ ಸ್ವಾಮಿ? ಕೇಳ್ಕೊಳಕ್ ರೈಟ್ಸ್ ಆದ್ರೆ ಇದೆಯಾ ನಮಗೆ? ಸ್ಕೂಲ್ಗೆ ಹೋಗದೆ ನನ್ನನ್ನು ಪಾಸ್ ಮಾಡು ಅಂತ ಕೇಳ್ಕೊಂಡ್ರೆ ಟೀಚರ್ನ ಕಪಾಳ ಹೊರತು ಕಳಿಸ್ತಾರೆ. ಕಡೆ ಪಕ್ಷ ಸ್ಕೂಲ್ಗಾದ್ರೂ ಬರಬೇಕು, ಪುಸ್ತಕ ತೆಗಿ, ಓದು, ಪ್ರಯತ್ನ ಪಡು. ಅದಾದ್ಮೇಲೂ ಬರದೆ ಏನೋ ಒಂದು 30 ಮಾರ್ಕ್ಸ್ ತೆಗೆದಿದೆ ಅಂದ್ರೆ ಒಂದು 5 ಸೇರಿಸ್ಕೊಂಡು ಪಾಸ್ ಮಾಡಿ ಕಳಿಸ್ತಾರೆ. 5 ಮಾರ್ಕ್ಸ್ ತೆಗೆದು 35 ಮಾರ್ಕ್ಸ್ ಸೇರಿಸ್ರಿ ಅಂತಂದ್ರೆ ಯಾವ ಅಧ್ಯಾಪಕರು ಸೇರಿಸ್ತಾರೆ ಹೇಳಿ? ಕೇಳ್ಕೊಳ್ಳಿಕ್ಕಾದ್ರೂ ಒಂದು ಮುಖ ಬೇಕಲ್ವ ನಮಗೆ? ದೇವರ ಮುಂದೆ ಕೂತ್ಕೊಂಡು ಯಾರು ಬೇಡ ಬಿಟ್ಬಿಟ್ಟು ನಾವೇ ದೇವರ ಮುಂದೆ ಕೂತ್ಕೊಂಡು ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಏನ್ ಹೇಳಿದ್ದಾನೆ ಭಗವಂತ? ಏನ್ ಮಾಡ್ತಾ ಇದ್ದೀವಿ ನಾವು? ಭಗವಂತ ಹೇಳಿದ ಕೆಲಸವನ್ನ ಮಾಡೋದು ಬಿಟ್ಟು ಉಳಿಕಿದ್ದೆಲ್ಲ ಕೆಲಸ ಮಾಡ್ತೀವಿ ಅಂದ್ರೆ ಯಾಕೆ ಪುಣ್ಯ ಕೊಡ್ತಾನೆ ಭಗವಂತ? ಯಾಕೆ ಅನುಗ್ರಹ ಮಾಡ್ತಾನೆ? ಆಫೀಸ್ಗೆ ಹೋಗ್ತೀವಿ, ನಮ್ಮ ಬಾಸ್ ಏನ್ ಕೆಲಸ ಹೇಳಿದ್ರೆ ಆ ಕೆಲಸ ಮಾಡಬೇಕು. ಅವನು ಯಾವ್ದೋ ಕೆಲಸ ಹೇಳಿದ್ರೆ ನಂಗೆ ಅದು ಇಷ್ಟ ಇಲ್ಲ, ನನ್ಗೆ ಬೇರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಅವ್ನು ಹೇಳಿದ್ದೇ ಒಂದು ಪ್ರಾಜೆಕ್ಟ್, ನೀವು ಮಾಡೋದೇ ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಮಾಡಿಬಿಟ್ಟು 1ನೇ ತಾರೀಕು ಹೋಗ್ಬಿಟ್ಟು ನಿಮ್ಮ ಪ್ರಾಜೆಕ್ಟ್ ವರ್ಕನ್ನು ಭಾಳ ಚೆನ್ನಾಗಿ ಮಾಡಿದ್ದೀನಿ ತಗೊಳ್ರಿ ಸರ್ ಅಂದರೆ ನಾನು ಹೇಳಿದ ಕೆಲಸ ಮಾಡಿದ್ಯಾ? ಮಾಡಲಿಲ್ಲ ತಾನೆ, ಮನೇಲಿ ಕೂತ್ಕೊಂಡು ಸಂಬಳ ಕೊಡಲ್ಲ ಅಂತ. ನಾನು ಹೇಳಿದ ಟೆಕ್ಸ್ಟ್ ಬುಕ್ ಓದ್ಯಾ ಅಂತ ಕೇಳ್ತಾರೆ ಸ್ಟೂಡೆಂಟ್ಸ್ನ. 10th SSLC ಒಂದು 6 ಪುಸ್ತಕ ಮಾಡಿಟ್ಟಿರ್ತಾರೆ, ಅದನ್ನೇ ಓದ್ಬೇಕು ನೀನು. ನಂಗೆ ಓದೋಕೆ ಇಷ್ಟ ಇಲ್ಲ, ನಾನು ನ್ಯೂಸ್ ಪೇಪರ್ ಬೇಕಾದ್ರೆ ಬಾಯ್ಪಾಟ್ ಮಾಡಿ ಒಪ್ಪಿಸ್ಬಿಡ್ತೀನಿ ನಿಮಗೆ ಅಂದರೆ 10 ಪೇಪರ್ ಅಲ್ಲ 100 ಪೇಪರ್ ಬಾಯ್ಪಾಟ್ ಮಾಡಿ ಒಪ್ಪಿಸು, ಅದಕ್ಕೆ ಒಂದೇ ಒಂದು ಮಾರ್ಕ್ಸು ಇಲ್ಲ. ಭಗವಂತ ನಮಗೆ ಕೊಟ್ಟಿರುವಂತಹ ಗ್ರಂಥಗಳು ಅದನ್ನು ಅಧ್ಯಯನ ಮಾಡಿದೆ ಅಂತ ಕೇಳ್ತಾನೆ ಭಗವಂತ. ನಾನು ಕಂಡು ಕೊಟ್ಟಿದ್ದು ಭಗವಂತನನ್ನು ನೋಡ್ಲಿಕ್ಕೆ, ನನ್ನನ್ನು ನೋಡ್ಲಿಕ್ಕೆ, ಗುರು ಹಿರಿಯರನ್ನ ಕಾಣಲಿಕ್ಕೆ, ಗ್ರಂಥಗಳ ಅಧ್ಯಯನ ಮಾಡ್ಲಿಕ್ಕೆ, ಅದನ್ನು ಮಾಡಿದೆ. ಮಾರ್ಕ್ಸ್ ಇಲ್ಲ, ಮುಗಿದೋಯ್ತು. ಯಾರಿಟ್ಕೊಂತಾರೆ? ಯೋಚನೆ ಮಾಡಿ, ಲೌಕಿಕವಾಗಿ ಯೋಚನೆ ಮಾಡ್ರಿ ನೋಡೋಣ. ಹೇಳಿದ ಕೆಲಸ ಬಿಟ್ಬಿಟ್ಟು ಅಪ್ಪ ಅಮ್ಮ ಏನೋ ಮನೆ ಅಂಗಡಿಗೆ ಹೋಗ್ಬಿಟ್ಟು ಅವಲಕ್ಕಿ ತಗೊಂಡು ಅಂತ ಹೇಳಿರ್ತಾರೆ, ನಾನು ರವೆ ತಗೊಂಡೋಗ್ಬಿಟ್ಟು ಮಾಡೋದ್ರೆ ಇಲ್ಲ. ಹೇಳಿದ್ ಬಿಟ್ಬಿಟ್ಟು ಬೇರೆ ನನಗೆ ಇಷ್ಟ ಬಂದಿದ್ದು ನಾನು ಮಾಡ್ತೀನಿ, ಅದಕ್ಕೆ ಫಲ ಸಿಗ್ಬೇಕಂದ್ರೆ ಹೇಗೆ ತಾನೇ ಸಿಗತ್ತೆ? ಸರ್ವಾತ್ಮನ ಸಿಗೋದಿಲ್ಲ. ಭಗವಂತ ಕೊಟ್ಟ ಇಂದ್ರಿಯಗಳನ್ನ ಭಗವಂತನಿಗಾಗಿ ಮೀಸಲಾಗಿಡಬೇಕು. ಎಂತ ಅಂಬರೀಷ್ ಚಕ್ರವರ್ತಿಯ ಕಥೆ ಹೇಳಬೇಕು ಸ್ಕಂದ ಭಾಗವತದಲ್ಲಿ. ಸಾವಿರಾರು ಜನ ಶಿಷ್ಯರು, ಸೈನಿಕರು ಎಲ್ಲ ದಾಸರವರಿಗೆ, ಆದರೂ ತಾನೇ ಒಳಗಡೆ ಹೋಗಿ ಹರಿಮಂದಿರವನ್ನು ಸ್ವಚ್ಛ ಮಾಡ್ತಾ ಇದ್ದಂತೆ. ನಮಗೆ ಕಸ್ಬರ್ಗೆ ಹಿಡ್ಕೊಂಡು ಕೌಮಾನ ಆಗಿತ್ತು. ಹಾಗಾಗಿ ಬಹಳ ಭಗವಂತ ಕೊಟ್ಟಂತಹ ದೇಹವನ್ನ, ಬುದ್ಧಿಯನ್ನ, ತಿಳುವಳಿಕೆಗಳನ್ನ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕಾಗಿ ನಾವು ವಿಧಾನ ಮಾಡಬೇಕು. ಜಾತಿ ಶತೇಶು ಲಭತೆ ಭೂಮಿ ಮಾನುಷತ್ವ. ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಮನುಷ್ಯ ಜನ್ಮ ಬರುತ್ತಪ್ಪ ಅಂತ ಮನುಷ್ಯ ಜನ್ಮವನ್ನು ನಾವು ಹಾಳು ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ, ಮತ್ತೆ ಇಂದ್ರಿಯ ನಿಗ್ರಹಗಳಿಲ್ಲ ಅಂತಂದ್ರೆ ಮತ್ತೆ ನರಕಕ್ಕೆ ಹೋಗ್ಬೇಕಾಗತ್ತೆ. ಹಾಗಾಗಿ ನರಕವನ್ನು ಗೆಲ್ಲಲಿಕ್ಕೆ ಒಂದು ಒಳ್ಳೆ ಉಪಾಯ ಮೊದಲನೇ ಇಂದ್ರಿಯ ನಿಗ್ರಹ ಭಗವಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ಮತ್ತೆ ನರಕಗಳನ್ನು ಅನುಭವಿಸ್ಬೇಕಾಗತ್ತೆ. ಮುಂದೆ ಮತ್ತೆ ಪ್ರಶ್ನೆ ಮಾಡ್ತಾರೆ ಗರುಡ ದೇವರು,
ಕೃತ್ವಾ ಪಾಪಾನಿ ಮನುಜಾಃ ಪ್ರಮಾದಾನ್ ಬುದ್ಧಿತೋಪಿ ವಾ ನಯಾಂತಿ ಯಾತನಾ ಯಾಮ್ಯಾಃ ಕೇನೋಪಾಯೇನ ಕಥ್ಯತಾಂ. ಸ್ವಾಮಿ, ಯಮಲೋಕದ ಯಾತನೆಗಳು, ಯಮಲೋಕದ ಕಡೆ ಮಾರ್ಗವೇ ಬೇಡ ನನಗೆ, ಅದ್ಯಾವ ಕಷ್ಟ ಕೂಡಲಗಳೇ ಬೇಡ ನನಗೆ. 16 ರೀತಿಯ ನರಕಗಳಾಗಿರಬಹುದು, ವೈತರಣೆಯಾಗಿರಬಹುದು, ಮಹಾನರಕಗಳು, ಉಪನರಕಗಳು, ಇವೆಲ್ಲ ನಾನು ಗೆಲ್ಲಬೇಕು, ಅದೆಲ್ಲವೂ ನಾನು ಹೋಗಲೇಬಾರದು ಅಂದ್ರೆ ಏನು ಮಾಡ್ಬೇಕು ಸ್ವಾಮಿ? ಸಂಸಾರಾರ್ಣವ ಅಜ್ಞಾನ ನರಾಣಾಂ ದೀನಚೇತಸ, ಸಂಸಾರದಲ್ಲೇ ಮುಳುಗಿ ಬಿದ್ದಂಥವ್ರು ನಾವು. ನಮ್ಮ ಗತಿ ಏನಾಗಾದ್ರೆ ಅದನ್ನು ಹೇಗೆ ಕಳ್ಕೊಳ್ಬೇಕು ನಾವು ಅಂತ ಹೇಳಿದ್ರೆ, ಅದಕ್ಕೆ ಭಗವಂತ ಇನ್ನೊಂದು ಮಾರ್ಗವನ್ನು ಹೇಳುತ್ತಾರೆ. ನರಕಾದಿಗಳ ಕಡೆ ನಮ್ಮ ಮಾರ್ಗ ನಮ್ಮ ಪ್ರಯಾಣ ಅಲ್ಲಿ ಹೋಗಬಾರದು ಅಂತಂದ್ರೆ, ದುರ್ಗತಿ ಕಥಿತಾ ಪೂರ್ವ ಅಪುತ್ರಾಣಾಂ ಚ ಪಾಪಿನಾಂ ಪುತ್ರಿಣಾಂ ಧಾರ್ಮಿಕಾಣಾಂತೂ ನ ಕದಾಚಿತ್ ಖಗೇಶ್ವರ ಪುತ್ರ ಜನ್ಮ ವಿರೋಧಸ್ಯ ಯದಿ ಕೇನಾಪಿ ಕರ್ಮಣ ತದಾ ಕಶ್ಚಿದ್ ಉಪಾಯೇನ ಪುತ್ರೋತ್ಪತ್ತಿ ಪ್ರಸಾದಯೇತ್. ವ್ಯಾಸರು ಹೇಳ್ತಾ ಇದ್ದಾರೆ, ನಾವು ನರಕಾದಿಗಳಿಗೆ ಹೋಗಬಾರದು ಅಂತಿದ್ರೆ, ನಮ್ಮ ಮಕ್ಕಳು ಸರಿಯಾಗಿ ನಾವು ಮೃತರಾದಾಗ ನಮ್ಮ ದೇಹಕ್ಕೆ ಸಂಸ್ಕಾರಗಳನ್ನು ಮಾಡಬೇಕು. ಔರ್ಧ್ವದೇಹಿಕ ಕ್ರಿಯೆ ಏನಿದೆ ಆ ಕ್ರಿಯೆಗಳನ್ನು ನಮ್ಮ ಮಕ್ಕಳು ಮಾಡಬೇಕಂತೆ. ಸ್ವಾಮಿ, ಮಕ್ಕಳಾಗಿಲ್ಲ ಅಂತ ಕೇಳಿದ್ರೆ ಕಶ್ಚಿತ್ ಉಪಾಯನ ಪುತ್ರೋತ್ಪತ್ತಿ ಪ್ರಸಾದಯೇ, ಏನಾದರೂ ಉಪಾಯಗಳನ್ನು ಮಾಡಿಯಾದರೂ ಕೂಡ ಮಕ್ಕಳನ್ನು ಪಡಿಬೇಕು ಅಂತ ಹೇಳ್ತಾರೆ. ಮಕ್ಕಳನ್ನು ಪಡಿಬೇಕು, ಹಾಗಾದ್ರೆ ಮಕ್ಕಳು ಆಗುತ್ತಿಲ್ಲ ಅಂತ ಅರ್ಥ. ಮಕ್ಕಳು ಆಗಲ್ಲ ಅನ್ನಕ್ಕೇನು ಕಾರಣ? ಹಾಗಾದ್ರೆ ಮಕ್ಕಳು ಆಗ್ತಿಲ್ಲ ಅನ್ನೋದಕ್ಕೆ ಜನ್ಮಾಂತರಗಳಲ್ಲಿ ಮಾಡಿದಂತಹ ಕರ್ಮಗಳು. ಅದರಲ್ಲಿ ಅನೇಕ ಹೇಳ್ತಾರೆ, ಸ್ತ್ರೀಯರಾಗಿರಬಹುದು, ಪುರುಷರಾಗಿರಬಹುದು, ಮಕ್ಕಳಿಗೆ ಸುಮ್ಮನೆ ಪುಟಾಚಿ ಮಕ್ಕಳುಗಳು ಹೊಡಿತಾ ಇರುವಂತಹದ್ದು, ಜನ್ಮಾಂತರದಲ್ಲಿ ಗರ್ಭವತಿಯರಿಗೆ ಹಿಂಸೆ ಕೊಡುವಂತಹದ್ದಾಗಿರಬಹುದು, ಗರ್ಭ ನಾಶ ಮಾಡಿಸುವಂತಹದ್ದಾಗಿರಬಹುದು. ಇನ್ನೂ ಸಣ್ಣ ಸಣ್ಣ ಹೇಳ್ತಾರೆ, ಸ್ತ್ರೀಯರು ತತ್ರಾಪಿ ಅದರಲ್ಲೂ ಕೂಡ ಈ ಮೊಗ್ಗು ಆಗುತ್ತಾನೆ, ಮೊಗ್ಗಾಗಿರುತ್ತೆ ಹೂ, ಅದನ್ನು ಹೋಗಿತ್ತುವಂತಹದ್ದು, ತೆಂಗಿನಕಾಯಿ ಹೊಡೆಯುವಂತಹದ್ದು, ಕುಂಬಳಕಾಯಿ ಹೊಡೆಯುವಂತಹದ್ದು, ಹೀಗೆಲ್ಲ ಮಾಡಿದ್ರೆ ಅಂಥವರಿಗೆ ಮಕ್ಕಳು ತಡವಾಗುತ್ತೆ. ಕೆಲವರಿಗಂತೂ ಅತಿಯಾಗಿತ್ತು ಅಂದರೆ ಮಕ್ಕಳೇ ಆಗುವುದಿಲ್ಲ. ಪುತ್ರಹೀನರಾಗಲಿಕ್ಕೆ ಇವೆಲ್ಲ ನಮಗೆ ಕಾರಣಗಳು ಅಂತ ಹೇಳ್ತಾರೆ. ಮತ್ತೊಬ್ಬರ ಸಂಪತ್ತನ್ನು ಅಪಹರಣ ಮಾಡಿದಂಥವರಿಗೆ ಮಕ್ಕಳಾಗಲ್ಲ. ಅನುಶಾಸನ ಪರ್ವದಲ್ಲೂ ಕೂಡ ಮಹಾರಾಜ ದೇವರು ಪಾರ್ವತಿಯನ್ನು ಕುರಿತು ಉಪದೇಶ ಮಾಡಬೇಕಾದಾಗ ಹೇಳ್ತಾರೆ, ತಂದೆ ತಾಯಿಗಳಿಗೆ ಯಾರು ಹಿಂಸೆ ಕೊಟ್ಟಿರ್ತಾರೋ ಅವರಿಗೆ ಮಕ್ಕಳೇ ಆಗೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ಅನೇಕ ಕಾರಣಗಳಿದೆ. ಅವೆಲ್ಲವನ್ನ ಪರಿಹಾರ ಮಾಡಿಕೊಂಡು ಏನಾದರೂ ಉಪಾಯ ಮಾಡಿ ಮಕ್ಕಳನ್ನು ಪಡಿಲೇಬೇಕಂತ. ಯಾಕೆ? ಒಬ್ಬ ಗಂಡು ಮಗ ಪುನ್ನಾಮೋ ನರಕಾದಿಸ್ಮಾತ್ ಪಿತರಂ ತ್ರಾಯತೆ ಸುತಃ ತಸ್ಮಾತ್ ಪುತ್ರ ಇತಿ ಪ್ರೋಕ್ತಃ ಸ್ವಯಮೇವ ಸ್ವಯಂಭುವ. ಪುತು ಅನ್ನುವ ಒಂದು ನರಕ, ಆ ನರಕವನ್ನ ಗಂಡು ಮಕ್ಕಳು ವಿಶೇಷವಾಗಿ ದಾಟಿಸ್ತಾರಂತೆ. ಆ ನರಕಾದಿಗಳನ್ನು ದಾಟಿಸೋದೇ ಗಂಡು ಮಕ್ಕಳು ಅಂತ ಹೇಳ್ತಾರೆ. ಏಕೋಪಿ ಪುತ್ರೋ ಧರ್ಮಾತ್ಮ ಸರ್ವಂ ತಾರಯತೆ ಕುಲಂ. ಒಬ್ಬ ಮಗ ಇದ್ರೆ ಸಾಕಂತೆ ಅವೆಲ್ಲವನ್ನ ದಾಟಿಸ್ತಾನೆ ಅಂತ ಶ್ರುತಿ ಏಷ ಸನಾತನಿ. ವೇದ ಹೇಳ್ತಾ ಇದೆ, ಅಪುತ್ರಸ್ಯ ಗತಿರ್ನಾಸ್ತಿ ಅಂತ. ಯಾರಿಗೆ ಮಕ್ಕಳಿರುವವರಿಗೆ ಗತಿಯೇ ಇಲ್ಲ ಅಂತ ಹೇಳ್ತಾ ಇದೆ. ವೇದೈರಪಿ ಪ್ರೋಕ್ತಂ, ವೇದ ಹೇಳ್ತಾ ಇದೆ ಯಾವುದನ್ನ? ಪುತ್ರ ಮಾಹಾತ್ಮ್ಯ ಉತ್ತಮಂ ತಸ್ಮಾತ್ ಪುತ್ರ ಮುಖಂ ದೃಷ್ಟ ಮುಚ್ಚತೆ ಪೈತೃಕಾದೃಣ. ಹಾಗಾಗಿ ಮಕ್ಕಳ ಮುಖ ನೋಡಲೇಬೇಕಾಗತ್ತೆ. ನಮಗೆ ಈ ನರಕಾದಿಗಳನ್ನು ಗೆಲ್ಲಬೇಕು ಅಂದರೆ ಪೌತ್ರಸ್ಯ ಸ್ಪರ್ಶನ ಮರ್ತ್ಯೋ ಮುಚ್ಚತೆ ಋಣತ್ರಯ. ಮೊಮ್ಮಕ್ಕಳ ಮುಖ ನೋಡಿದ್ರೆ ಅಂದರೆ ಋಣಗಳು ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಊರ್ಧ್ವದೇಹಿಗೆ ಕ್ರಿಯೆ ಮಾಡಲಿಕ್ಕೆ ಮಕ್ಕಳಿರಬೇಕು. ಮಕ್ಕಳು ಮಾಡಿದ್ರು ಅಂದರೆ ನರಕಾದಿಗಳನ್ನು ಗೆಲ್ಲಬಹುದಪ್ಪ. ಅಲ್ಲಿಕ್ಕೆ ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳುವಂತ ಭಗವಂತ ಗರುಡ ದೇವರಿಗೆ ಹೇಳ್ತಾರಂತೆ. ಪುರಾ ತ್ರೇತಾಯುಗೆ ತಾರಕ್ಷ ರಾಜಾಸೀತ್ ಬಭ್ರುವಾಹನ. ತ್ರೇತಾಯುಗದಲ್ಲಿ ಒಬ್ಬ ಬಭ್ರುವಾಹನ ಅಂತ ಒಬ್ಬ ರಾಜ ಇದ್ದ. ಈ ಅರ್ಜುನನ ಮಗ ಬಭ್ರುವಾಹನ ಅಲ್ಲ, ತ್ರೇತಾಯುಗದ ಬಭ್ರುವಾಹನ. ಧರ್ಮನಿಷ್ಠನಾಗಿದ್ದ, ಒಳ್ಳೆ ಸಾತ್ವಿಕವಾದ ರಾಜ. ಕತೆ ಬಹಳ ದೊಡ್ಡದಿದೆ, ಚಿಕ್ಕದಾಗಿ ಮಾತ್ರ ಹೇಳ್ತೀನಿ. ಒಮ್ಮೆ ಬೇಟೆಗಾಗಿ ಹೋಗಿರ್ತಾನೆ, ಬೇಟೆ ಎಲ್ಲ ಆಡ್ತಾನೆ, ಬಹಳ ಸುಸ್ತಾಗತ್ತೆ ಅಂತ ಅಲ್ಲೇ ಒಂದು ವೃಕ್ಷ ಕಾಣಿಸತ್ತೆ. ನೀರನ್ನ ಕುಡಿದು ಬಂದ ಆ ವೃಕ್ಷದ ಕೆಳಗಡೆ ಕೂತಿರ್ತಾನಂತೆ. ಅತಪ್ರಿಯಂತಂ ದದರ್ಶಾಸು ಕ್ಷುದ್ಭ್ಯಾಂ ವ್ಯಾಕುಲೇಂದ್ರಿಯಂ ಉತ್ಕಚಂ ಮಲಿನಂ ಕುಬ್ಜಂ ನಿರ್ಮಾಂಸಂ ಭೀಮದರ್ಶನಂ. ಅಲ್ಲೇ ಇದ್ದಕ್ಕಿದ್ದ ಹಾಗೆ ಆ ಮರದ ಕೆಳಗಡೆ ಕೂತಿರ್ತಾನೆ. ದೊಡ್ಡದೊಂದು ಬ್ರಹ್ಮ ಪಿಶಾಚಿ ಬಂದ್ಬಿಡುತ್ತೆ. ಅದನ್ನು ನೋಡಿ ಎದೆ ಹೊಡ್ಕೊಂಡ. ನಮಗೆಲ್ಲ ಒಂದು ಪ್ರಶ್ನೆ, ಈ ಪಿಶಾಚಿ ಭೂತ ಪ್ರೇತ ಇವೆಲ್ಲ ಇದೆಯಾ ಆಚಾರ್ಯ ಅಂತ ಒಂದು. ಅದಕ್ಕೆ ವೇದವ್ಯಾಸದೇವರು ಹೇಳ್ತಾರೆ, ಖಂಡಿತವಾಗಿಯೂ ಇದೆ. ಅದು ಹೇಗಾಗುತ್ತಾರೆ ಅಂದರೆ ಒಂದು 5 ರೀತಿಯಾದಂತಹ ಪ್ರೇತಗಳಿದೆ.
ಇದು ಪರ್ಯುಷಿತ, ಶುಚಿಮುಖ, ಶೀಘ್ರಗ, ರೋಹಕ, ಲೇಖಕ ಅಂತೇಳಿ ಈ 5 ಗುಂಪುಗಳಲ್ಲಿ ಈ ಪಿಶಾಚಿಗಳಾಗಿ ಪಿಶಾಚಿಗಳಾಗ್ತಾರಂತೆ. ಅಂದರೆ ಈ ಪಿಶಾಚಿಗಳು ಅಂದ ತಕ್ಷಣ ನಮ್ಮದ್ರಲ್ಲಿ ಈ ಮಾಧ್ಯಮಗಳನ್ನೆಲ್ಲ ತೋರಿಸಿ ಅದರ ಕಲ್ಪನೆನೇ ವ್ಯತ್ಯಾಸ ಮಾಡಿಟ್ಟಿದ್ದಾರೆ. ಪಿಶಾಚಿ ಅಂದ ತಕ್ಷಣ ಭಾರಿ ಶಕ್ತಿ ಇರುತ್ತೆ, ಅದಕ್ಕೆ ಅದೇನು ಅನ್ಕೊಳುತ್ತೋ ಅದನ್ನು ಮಾಡಿಬಿಡುತ್ತೆ, ಯಾವಾಗ ಬೇಕು ಇಲ್ಲಿ ಬೇಕು ಅಲ್ಲಿ ಹೋಗ್ಬಿಡುತ್ತೆ, ಏನು ಅನ್ಕೊಳುತ್ತೋ ಅವಾಗ ಬೇಕು ಅಂತ ತಿನ್ನುತ್ತೆ, ಹಾಗೆಲ್ಲ ಮಾಡುತ್ತೆ ಅಂತ ಹೇಳಿ. ಅಂದರೆ ಹಿಂಗೆ ಮಾಡಿದ್ರೆ ಪಿಶಾಚಿ ಅಂದರೆ ಅದು ಏನು ಬೇಕೋ ಅದು ಹೆಂಗೆ ಅನ್ಕೊಳುತ್ತೋ ಹಂಗೆ ಜೀವನ ಮಾಡುತ್ತೆ. ಹೆಂಗೆ ಅನ್ಕೊಳುತ್ತೋ ಹಂಗೆ ಜೀವನ ಮಾಡೋದು, ಎಲ್ಲರೂ ಪಿಶಾಚಿಗಳೇ ಆಗೋಣ ಅಂತ ತಪಸ್ ಮಾಡ್ತಾರೆ. ಇವಾಗ ಯಾಕೆ ಒದ್ದಾಡ್ಬೇಕು ಮನುಷ್ಯ, ಎಲ್ಲಿ ಬೇಕೋ ಯಾವಾಗ ಬೇಕೋ ಹೆಂಗೆ ಬೇಕೋ ಹೋಗ್ಬೇಕು ಅಂದರೆ ಇದಕ್ಕಿಂತ ಅದೇ ಸುಖ ಆಯ್ತಲ್ಲ. ಯಾಕೆ ಒದ್ದಾಡ್ಕೊಂಡು ಆಫೀಸ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಸಾಯ್ಬೇಕು, ಒದ್ದಾಡಬೇಕು. ಪಿಶಾಚಿಗಳು ಹಾಕೊಂಡು ಆರಾಮ ಅಡ್ಡಾಡ್ಕೊಂಡು ಇರ್ಬೋದಲ್ಲ, ಅದು ಅನ್ಕೊಳ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರೆ ನೋಡ್ರಿ, ಯಾರಾದರೂ ಅನ್ನವನ್ನು ಹಂಬಲಿಸಿ ಯಾರು ಬಂದಿರ್ತಾರೋ ಮನೆಗೆ ಅವ್ರಿಗೆ ಅನ್ನಕ್ಕೆ ಹಾಕದೇ ಇದ್ರೆ ಅಂಥವರು ಪರಿಶಿತ ಅನ್ನುವ ಗುಂಪಿನೆಲ್ಲ ಪಿಶಾಚಿಗಳ ಹುಟ್ಟುತ್ತಾರಂತೆ. ಇನ್ನು ಯಾರಿಗಾದರೂ ಮತ್ತೊಬ್ಬರಿಗೆ ಚುಚ್ಚು ಮಾತುಗಳನ್ನು ಆಡ್ತಾ ಮನಸ್ಸು ವಹಿಸ್ತಾ ಇದ್ರೆ ಅಂಥವರು ಶುಚಿಮುಖ ಅನ್ನುವ ಗುಂಪಿನಲ್ಲಿ ಪಿಶಾಚಿಗಳಾಗ್ತಾರಂತೆ. ಯಾರಾದರೂ ಮನೆಗೆ ಬರ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಆಶ್ರಯ ಕೊಡಬೇಕಾಗತ್ತೆ, ಅನ್ನಕ್ಕೆ ಹಾಕಬೇಕಾಗತ್ತೆ, ಅವ್ರು ಒಳ್ಳೆ ಮಾತಾಡಬೇಕಾಗತ್ತೆ. ಮನೆಗೆ ಇದ್ರೆ ತಾನೇ, ಕಂಡ್ರೆ ತಾನೇ ಕಣ್ಣಿಗೆ ಅವರಿಂದ ದೂರ ಸರ್ಕೊಂಡು ಬಿಡಬೇಕು, ಏನೋ ಒಂದು ಸುಳ್ಳು ನೆಪ ಹೇಳಿ. ಹಾಗೆ ಮಾಡಿದ್ರೆ ಅಂಥವ್ರು ಶೀಘ್ರಗ ಅನ್ನುವ ಗುಂಪಿನಲ್ಲಿ ಪಿಶಾಚಿಗಳಾಗ್ತಾರಂತೆ. ಇನ್ನು ರೋಹಕ ಅಂತ ಆಗಲೇ ಹೇಳಿದ್ದಲ್ಲ, ಎಲ್ಲರೂ ತನ್ನೊಬ್ಬನಿಗೇ ಬೇಕು, ಇನ್ಯಾರು ಏನೂ ಬೇಡ, ಎಲ್ಲ ಸುಖವನ್ನು ನಾನೇ ಅನುಭವಿಸ್ಬೇಕು ಅಂತ ಇರ್ತಾರಲ್ಲ, ಅಂಥವರು ರೋಹಕ ಅನ್ನುವಂತಹ ಗುಂಪಿನಲ್ಲಿ ಇರ್ತಾರಂತೆ. ಇನ್ನು ಅನೇಕ ಹೇಳ್ತಾರೆ ಲೇಖಕ ಅನ್ನುವ ಗುಂಪಿನಲ್ಲಿ ಇವರೆಲ್ಲ ಎಡುಕೊಂಡು ನಡಿಬೇಕಾಗತ್ತೆ, ತೆವಳಿಕೊಂಡು ನಡಿಬೇಕಾಗತ್ತೆ, ಹೀಗೆಲ್ಲ ಇರ್ತಾರೆ ಅಂತ ಹೇಳ್ತಾರೆ. ಪ್ರೇತಗಳ ಜೀವನ ಬಹಳ ಕಷ್ಟ. 24 ಗಂಟೆಯೂ ಕೂಡ ಹಸಿವು ಬಾಯಾರಿಕೆಯಲ್ಲೇ ಸಾಯ್ತಾ ಇರ್ತಾರೆ. 24 ಗಂಟೆ ಹಸಿವು ಬಾಯಾರಿಕೆ, ಸರಿಯಾದ ದೇಹ ಇಲ್ಲ, 24 ಗಂಟೆ ಹಸಿವು ಬಾಯಾರಿಕೆ. ಯಾರಾದರೂ ಕಾಯ್ತಾ ಇರ್ತಾವಂತೆ ಪಿಶಾಚಿಗಳು. ಅದಕ್ಕೆ ಮನೆಯಲ್ಲಿ ಹಿರಿಯರು ಹೇಳ್ತಿರ್ತಾರೆ, ಅನೇಕ ಲಕ್ಷಣಗಳನ್ನು ಹೇಳ್ತಾರೆ. ಪಿಶಾಚಿಗಳು, ಭೂತ ಪ್ರೇತಗಳು ಮನೆಯೊಳಗೆ ಯಾವಾಗ ಬರುತ್ತೆ ಅಂದರೆ, ಯಾರ ಮನೆಯಲ್ಲಿ ಸಾಲಿಗ್ರಾಮ ಇಲ್ಲ, ತುಳಸಿ ಇಲ್ಲ, ಶಂಖ ಇಲ್ಲ, ಘಂಟೆ ಇಲ್ಲ, ದರ್ಭೆ ಇಲ್ಲ, ಕರಿ ಎಳ್ಳಿಲ್ಲ, ಅಂಥವ್ರ ಮನೆಯನ್ನು ಕಾಯ್ತಾ ಇರ್ತಾವಂತೆ. ಇಲ್ಲ ಅಂತಷ್ಟು ಪ್ರವೇಶ ಮಾಡಿಬಿಡುತ್ತಂತೆ. ಯಾರ ಮನೆಯಲ್ಲಿ ಸ್ವಚ್ಛವಾಗಿ ಇಟ್ಕೊಂಡಿರಲ್ಲ ಮನೆಯನ್ನ, ಅಂಥವ್ರ ಮನೆಯಲ್ಲಿ ಪ್ರವೇಶ ಮಾಡುತ್ತಂತೆ. ಇನ್ನೂ ಸೂಕ್ಷ್ಮವಾಗಿ ಹೇಳ್ತಾರೆ, ಕಸ ಬಡದ ಮೇಲೆ ಅದನ್ನು ಮೂಲೆಗೆ ಸರಿಸಿ ಬಿಟ್ಬಿಡ್ತಾರಂತೆ. ಆ ಕಸ ತಿನ್ನಲಿಕ್ಕೆ ಪ್ರೇತಗಳು ಬರ್ತಾವಂತ ಮನೆಗೆ. ಇನ್ನು ಕೆಲವರು ಹುಚ್ಚಿದ್ದಾರೆ, ನಾಳೆ ಬೆಳಗ್ಗೆ ರಾತ್ರಿನೇ ಮಾಡಿಟ್ಕೊಂಡು ಬಿಡೋದು, ದಯಮಾಡಿ ಹಂಗೆ ಮಾಡ್ಕೊಳ್ಬಾರ್ದು. ತಂಗಳು ಪದಾರ್ಥ ಏನಾದರೂ ಮನೇಲಿ ಇಟ್ಟಿದ್ರಿ ಅಂದರೆ ಅದು ತಿನ್ನಲಿಕ್ಕೆ ಸೂಕ್ಷ್ಮ ರೂಪದಲ್ಲಿ ಬರ್ತಾವಂತೆ ಮನೆಯಲ್ಲಿ. ಭಗವಂತನಿಗೆ ಅವತ್ತು ಅಡುಗೆ ಮಾಡಬೇಕು, ಅವತ್ತೇ ನೈವೇದ್ಯ ಮಾಡಬೇಕು, ಅವತ್ತೇ ತಿನ್ಬೇಕು. ಕೆಲವು ಪದಾರ್ಥಗಳು ಮಾತ್ರ ದಿನಗಳು ಕಳೆದ್ರೂ ತಿನ್ಲಿಕ್ಕೆ ಬರುತ್ತೆ ಅಂತ ಕೆಲವುದಕ್ಕೆ ಅವಕಾಶ ಇದೆ. ಅದನ್ನು ತಿಳ್ಕೊಂಡು ಅಂಥವು ತಿನ್ನಬೇಕು. ನಾಳೆ ಬೆಳಗ್ಗೆ ಬಹಳ ಬೆಳಗಿನ ಜಾವ ಬೇಗ ಹೋಗ್ಬೇಕು ಅಂಥೇಳಿ ರಾತ್ರಿನ ಅಡುಗೆ ಮಾಡಿಬಿಟ್ಟು ಒಂದು ಡಬ್ಬಿ ಬಂದಿದ್ದಾರೆ, ಅದರೊಳಗೆ ತುಂಬಿಟ್ಬಿಟ್ರೆ ಮುಗಿದೋಯ್ತು, ಕೃಷ್ಣಾರ್ಪಣ. ತಂಗಳ ಪೆಟ್ಟಿಗೆ ಕೃಷ್ಣಾರ್ಪಣೆ. ಅದಕ್ಕೆ ಇವೆಲ್ಲ ಮಾಡಿದ್ರೆ ಅಂಥವ್ರ ಮನೆಯಲ್ಲಿ ಪ್ರೇತ ಹೋಗಿ ಸೇರ್ಕೊಳ್ಳುತ್ತಂತೆ. ಯಾರ ಮನೆಯಲ್ಲಿ ಪಿತೃಕಾರ್ಯ ನಡೆಯಲು ಅಂಥವ್ರ ಮನೆಗೆ ಹೋಗ್ತಾವಂತೆ, ಹುಡುಗ ಕಾಯ್ಕೊಂಡಿರ್ತಾವು. ಇದು ಮಾತಿಗೆ ಹೇಳ್ತಿರೋದಲ್ಲ, ಇದೆಲ್ಲ ಪುರಾಣಗಳಲ್ಲಿ ಹೇಳಿರುವಂತಹದ್ದು. ಇಷ್ಟು ಬಿಟ್ಟು ಪರಮ ಪೂಜ್ಯರಾದ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಗಳವರು ಮಂತ್ರಾಲಯದಲ್ಲಿರಬೇಕಾದಾಗ, ಸುಷ್ಮೇಂದ್ರ ತೀರ್ಥರು ಇದ್ದಾಗ ಒಮ್ಮೆ ಸಾಮಾನ್ಯ ನಾವು ಕಾಣ್ತಿರ್ತೀವಿ, ಮಂತ್ರಾಲಯದಲ್ಲಿ ರಾಯರ ಅನುಗ್ರಹದಿಂದ, ವಾದರಾಜರ ಅನುಗ್ರಹದಿಂದ ಪ್ರೇತಗಳು ಬಂದಾಗ ಅವರ ತೀರ್ಥವನ್ನು, ಪಾದೋದಕವನ್ನು ಪ್ರೋಕ್ಷಣೆ ಮಾಡಿ ಓಡಿಸ್ತಾರೆ ಅಂತ ನಾವೆಲ್ಲ ನೋಡ್ತಿರ್ತೀವಿ. ಸುಷ್ಮೇಂದ್ರ ತೀರ್ಥರು ಇದ್ದಾಗ ಯಾರೋ ಒಬ್ಬರು ಮೈಯಲ್ಲಿ ಬಂದಿತ್ತು ಅಂಥೇಳಿ ಅವರನ್ನ ಸ್ವಾಮಿಗಳಿಂದ ಮಂತ್ರಾಕ್ಷತೆ ಕೊಡಿಸಿ ತೀರ್ಥ ಪ್ರೋಕ್ಷಣೆ ಮಾಡಿಸ್ಬೇಕು ಅಂತ ಕರ್ಕೊಂಡು ಬಂದಿದ್ರಂತೆ. ಸ್ವಾಮಿಗಳು ಹೇಳಿದ್ದು ಇದನ್ನು. ಅವಾಗ ನಾನು ಪಕ್ಕದಲ್ಲೇ ಇದ್ದೆ ಅಂತ ಹೇಳಿದ್ರು ಸ್ವಾಮಿಗಳು. ಸುಷ್ಮೇಂದ್ರ ತೀರ್ಥರು ಪ್ರೋಕ್ಷಣೆ ಮಾಡಿ ಮಂತ್ರಾಕ್ಷತೆ ಕೊಡಬೇಕಾದಾಗ ಆ ಪ್ರೇತ ಹೇಳುತ್ತಂತೆ, ಸ್ವಾಮಿ ಅನ್ನ ಕೊಟ್ಟಿಲ್ಲ ಅಂತಲೇ ಇವತ್ತು ನಾವು ಪ್ರೇತ ಆಗಿದ್ದೀವಿ, ಹಾಗಾಗಿ ರಾಯರನ್ನ ತಿಳ್ಕೊಂಡು ಈ ಪ್ರೇತ ಜನ್ಮವನ್ನು ಕಳ್ಕೊಳಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳುತ್ತದೆ. ನನ್ನಂಥ 100 ಪ್ರೇತಗಳು ಮಂತ್ರಾಲಯದ ಸುತ್ತಮುತ್ತ ಇದೆ, ಅದನ್ನೆಲ್ಲ ಹೇಗೆ ಓಡಿಸ್ತೀರಾ ಸ್ವಾಮಿ ಅಂತ ಕೇಳ್ತಾರೆ. ಮತ್ತೊಬ್ಬರಿಗೆ ಅನ್ನ ಹಾಕಲಿಲ್ಲ ಅಂದರೆ ಪ್ರೇತಗಳಾಗ್ತಾರೆ ಅಂತ ಸ್ವಾಮಿಗಳು ಹೇಳಿದ್ರು, ಕಿವಿಯಾರೆ ಕೇಳಿದ್ರಪ್ಪ ಅಂತ ಹೇಳ್ತಾರೆ ಗುರುಗಳು. ಹೀಗೆ ಆ ಬ್ರಹ್ಮಪಿಶಾಚಿ ಆ ಬಬ್ರುವಾಹನ ಹತ್ರ ಬಂದು ಕುತ್ಕೊಂಡು ತನ್ನ ಎಲ್ಲ ದುಃಖವನ್ನು ಹೇಳ್ಕೊಡ್ತಂತೆ. ಪ್ರೇತೋಪಿ ದೃಷ್ಟ್ವಾತಂ ಘೋರ ಮಠ ವಿವಾಗತಂ ನೃಪಂ. ಆ ಮಾತಾಡಿ
ನನಗೆ ಶುರು ಮಾಡ್ತಂತೆ, ಹೆದರ್ಕೊಳ್ಬೇಡ, ನಾನೇನು ಮಾಡೋದಿಲ್ಲ, ನಿನಗೆ ನಿನ್ನಿಂದ ನನಗೆ ಅನುಕೂಲನೇ ಆಗೋದಿದೆ. ಪ್ರೇತ ಭಾವ ಮಯಾ ತ್ಯಕ್ತ ಪ್ರಾಪ್ತೋಸ್ಮಿ ಪರಮಾಂ ಗತಿಂ ತಸ್ಸ ನಿಯೋಗವನ್ ಮಹಾಭಾವೋ ಜಾತೋ ಧನ್ಯತನೋಸ್ಮಿ ಅಹಂ. ದಯಮಾಡಿ ನನ್ನ ಸಮಸ್ಯೆಯನ್ನು ನೀನು ಪರಿಹಾರ ಮಾಡಬೇಕು. ಏನು ನನ್ನ ಈ ಪ್ರೇತತ್ವಕ್ಕೆ ಅನೇಕ ಕಾರಣಗಳೆಲ್ಲ ಹೇಳ್ತಾನೆ. ಯಾಕೆ ಪ್ರೇತನಾಗಿ ನಾನು ಹುಟ್ಟಿದೆ ಅಂತ. ಹಾಗೆ ಹಿಂದಿನ ಜನ್ಮದಲ್ಲಿ ಅರ್ಥಾತ್ ಪ್ರೇತವಾಗೋಕ್ಕಿಂತ ಮುಂಚಿತವಾಗಿ ನಾನು ಸುದೇವ ಅನ್ನುವ ಮನುಷ್ಯನಾಗಿದ್ದೆ. ಆಗ ಧರ್ಮ ಕಾರ್ಯಗಳೆಲ್ಲ ಮಾಡ್ತಿದ್ದೆ. ಬರ್ತಾ ಬರ್ತಾ ಎಲ್ಲ ಕಾರ್ಯಗಳನ್ನು ಬಿಟ್ಟಿದ್ದಾಯಿತು. ನನ್ನಲ್ಲಿ ಎಲ್ಲ ಇತ್ತು, ಆದರೆ ನನಗೆ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದೆ ನಾನು ಮೃತನಾದ ಕೂಡ ನನ್ನ ಸಂಸ್ಕಾರವನ್ನು, ದೇಹ ಸಂಸ್ಕಾರವನ್ನು ಯಾರೂ ಮಾಡಲೇ ಇಲ್ಲ. ಅದಕ್ಕಾಗಿ ಇವತ್ತು ನಾನು ಬ್ರಹ್ಮಪಿಶಾಚಿಯಾಗಿದ್ದೀನಿ. ದಯಮಾಡಿ ನಿನ್ನನ್ನು ಪ್ರಾರ್ಥನೆ ಮಾಡ್ತೀನಿ. ಏನು ಪ್ರಾರ್ಥನೆ ಅಂದರೆ, ನೀನು ರಾಜ, ಪ್ರತಿಯೊಬ್ಬರಿಗೂ ತಂದೆ, ಪ್ರಜೆಗಳಿಗೆಲ್ಲ ರಾಜ ಅಂದರೆ ತಂದೆ ಇದ್ದಾಗ ಅಂತ. ಅವತ್ತಿನ ಕಾಲದ್ದು, ಇವತ್ತಿನ ಮಾತಾಡ್ತಿಲ್ಲ, ಅವತ್ತಿನ ಕಾಲಕ್ಕೆ ಹಂಗಿತ್ತಂತೆ. ರಾಜ ಅಂದರೆ ಪ್ರಜೆಗಳಿಗೆಲ್ಲ ತಂದೆ ಇದ್ದ ಹಾಗೆ ನನ್ನ ಸಮಸ್ಯೆ ನೀನೇ ಪರಿಹಾರ ಮಾಡಬೇಕು. ನನ್ನ ಪರವಾಗಿ ಅಂದರೆ ನನಗೆ ಸದ್ಗತಿಯಾಗಲಿ ಅಂತ ಹೇಳಿ ನೀನು ನಿನ್ನ ರಾಜ್ಯಕ್ಕೆ ಪುನಃ ಹೋದ ಮೇಲೆ ನನಗೊಂದಿಷ್ಟು ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ಔರ್ಧ್ವದೇಹಿಕ ಕ್ರಮಗಳಿಗೆ ಏನು ಮಾಡಬೇಕು, ನಾರಾಯಣ ಬಲಿ ಮತ್ತು ಪ್ರೇತ ಘಟದಾನ ಅಂತ ಮಾಡ್ತಾರೆ. ಇತ್ಯಾದಿ ಕರ್ಮಗಳನ್ನೆಲ್ಲ ಚಕಾರ ವಿಧಿವತ್ ಪಕ್ಷಿ ಔರ್ಧ್ವದೇಹಿಕ ಜಂ ವಿಧಿಂ ತಸ್ಯ ಪುಣ್ಯ ಪ್ರದಾನೇನ ಪ್ರೇತೋ ಮುಕ್ತೋ ದಿವಂಯಯೋ. ದಯಮಾಡಿ ಮಾಡಬೇಕು ಅಂತ ಕೇಳಿಕೊಂಡ್ರೆ ನಿನಗೆ ಅಪರೂಪದ ಒಂದು ಮಣಿಯನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಒಬ್ಬರು ವಾಹನ ಹೇಳ್ತಾರೆ, ನಿನ್ನ ಮಣಿ ಆಸೆ ನನಗೇನಿಲ್ಲ, ಆದರೆ ರಾಜನಾಗಿ ಪ್ರಜೆಗಳ ಕ್ಷೇಮ ಕರ್ತವ್ಯ, ಅವರು ಬದುಕಿರಲಿ ಸತ್ತಿರಲಿ ಅವರ ಕ್ಷೇಮಕ್ಕಾಗಿ ನಾನು ಮಾಡಬೇಕು ಅಂಥೇಳಿ ಮತ್ತೆ ಪುನಃ ಅವನು ರಾಜ್ಯಕ್ಕೆ ಹೋಗಿ ವಿಧಿವತ್ತಾಗಿ ಏನು ಕರ್ಮಗಳನ್ನು ಮಾಡಬೇಕು ಅವತ್ತಿನ ರೀತಿಯಲ್ಲಿ ಆ ಕರ್ಮಗಳನ್ನು ಚೆನ್ನಾಗಿ ಶ್ರದ್ಧೆಯಿಂದ ಮಾಡಿಸ್ತಾನಂತ ರಾಜ. ಅದರಿಂದ ಶ್ರಾದ್ದೇನ ಪರದತ್ತೇನ ಗತ ಪ್ರೇತೋಪಿ ಸದ್ಗತಿ ಕಿಂ ಪುನಃ ಪುತ್ರದತ್ತೇನ ಪಿತಾಯಾತಿ ಚಾದ್ಭುತಂ. ಭಗವಂತ ಹೇಳ್ತಾನೆ, ಪರದತ್ತೇನ ಮತ್ತೊಬ್ಬರ ಕೈಯಿಂದ ಮಾಡಿಸಿದ ಔರ್ಧ್ವದೇಹಿಕ ಕ್ರಿಯೆಯಿಂದಲೇ ಆ ಪ್ರೇತ ಜನ್ಮವನ್ನು ಪಡ್ಕೊಂಡು ಸದ್ಗತಿಯನ್ನು ಪಡ್ಕೊಳ್ತು ಅನ್ನೋದಾದರೆ, ಪುತ್ರದತ್ತೇನ ಮಗ ಮಾಡಿದ ಶ್ರಾದ್ದದಿಂದ ಎಂಥದ್ದೇ ಆಗಿದ್ರೂ ಕೂಡ ಅವನ ನರಕಗಳನ್ನು ಗೆಲ್ಲಬಹುದು. ಇತಿಹಾಸ ನಿಮಂ ಪುಣ್ಯಂ ಶೃಣೋತಿ ಶ್ರಾವಯೇಚ್ಛಯ ನತೋ ಪ್ರೇತತ್ವ ಮಾಯಾತಃ ಪಾಪಾಚಾರ ಯುತಾವಪಿ. ಹಾಗಾಗಿ ಮಗ ಮಾಡಿದಂತಹ ಔರ್ಧ್ವದೇಹಿಕ ಕ್ರಿಯೆಯಿಂದ ನಾವು ನರಕಗಳನ್ನು ಗೆಲ್ಲಬಹುದು ಅಂತ ಹೇಳ್ತಾರೆ. ಇದು ಪುರಾಣಗಳಲ್ಲಿ ಬಂದ ವಾಕ್ಯಗಳು, ಅದರ ಕಥೆ ಇದೆ ರೀತಿ. ಆದರೆ ಕೆಲವು ಬಾರಿ ನಾವು ಹೇಗಿರುತ್ತೋ ಹಾಗೆಯೇ ನಾವು ಶ್ರವಣ ಮಾಡಿದ್ವಿ, ಹಾಗೆಯೇ ನಾವು ಅರ್ಥ ಮಾಡ್ಕೊಂಡ್ವಿ ಅಂದರೆ ಕೆಲವು ಕಡೆ ಸ್ವಲ್ಪ ಸಮಸ್ಯೆಗಳಾಗತ್ತೆ ನಮಗೆ. ಇಂಥ ಸಂದರ್ಭದಲ್ಲಿ ನಮಗೆ ಆಚಾರ್ಯ ಶ್ರೀಮದಾಚಾರ್ಯ ಸಂತಮೇ ಜನ್ಮ ಜನ್ಮನಿ ಅಂತ ಹೇಳಿದ ಹಾಗೆ ಆಚಾರ್ಯ ಮಧ್ವರ ಮಾರ್ಗದರ್ಶನ ಬಹಳ ಪ್ರಧಾನವಾಗಿ ಬೇಕಾಗುತ್ತೆ. ಆ ಸಂದರ್ಭಕ್ಕೂ ಬೇಕೇ ಬೇಕು. ಇದು ವಿಶೇಷವಾಗಿ ಯಾಕೆ ಅಂದರೆ ವೇದ ಏನು ಹೇಳ್ತಾ ಇದೆ, ಅಪುತ್ರಸ್ಯ ಗತಿರ್ನಾಸ್ತಿ, ಯಾರಿಗೆ ಗಂಡು ಮಕ್ಕಳಿಲ್ವೋ ಅವರಿಗೆ ಗತಿಯೇ ಆಗೋದಿಲ್ಲ. ವೇದದ ಮಾತು ಸುಳ್ಳು ನಿಜ, ಪುರಾಣಗಳ ಮಾತು ನಾವು ಇಷ್ಟೋ ತನಕ ಕೇಳಿದ್ವಿ. ಹಾಗಾದರೆ ಆಚಾರ್ಯ, ಎಷ್ಟೋ ಜನಕ್ಕೆ ಗಂಡು ಮಕ್ಕಳಿರೋದಿಲ್ಲ, ಬರೀ ಹೆಣ್ಣು ಮಕ್ಕಳು ಮಾತ್ರ ಇರ್ತಾರೆ. ಅಂಥವ್ರ ಗತಿಯೇನು? ಹಾಗಾದರೆ ಹೆಣ್ಣು ಮಕ್ಕಳು ಮಾತ್ರ ಇರೋರು ನರಕಗಳನ್ನು ಗೆಲ್ಲೋದಿಲ್ವಾ? ಅವ್ರು ನರಕಕ್ಕೆ ಹೋಗಲೇಬೇಕು. ಹಾಗಾದರೆ ಗಂಡು ಮಗ ಇಲ್ಲ, ಅದಕ್ಕೋಸ್ಕರ ಅವರಿಗೆ ನರಕ. ಯಾಕೆ ಪುರಾಣಗಳು ಹೇಳ್ತಾ ಇದೆಯಲ್ಲ. ಹಾಗಾದರೆ ಇನ್ನೆಷ್ಟೊಂದು ಜನಕ್ಕೆ ಮದುವೆನೇ ಆಗಿರೋದಿಲ್ಲ. ಹಾಗಾದರೆ ಮದುವೆನೇ ಆಗಿಲ್ಲ, ಮಕ್ಕಳೇ ಇಲ್ಲ. ಎಷ್ಟೊಂದು ಜನಕ್ಕೆ ಮಕ್ಕಳಾಗಿಲ್ಲ, ಎಷ್ಟೊಂದು ಜನಕ್ಕೆ ಬರೀ ಹೆಣ್ಣು ಮಕ್ಕಳು, ಇನ್ನೆಷ್ಟೊಂದು ಜನಕ್ಕೆ ಮದುವೆನೇ ಆಗಿಲ್ಲ. ಹಾಗಾಗಿ ಗಂಡು ಮಕ್ಕಳು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ನರಕಾದಿಗಳು ಅಂತ ಹೇಳಿಬಿಟ್ವಿ ಅಂತಂದರೆ ನಾವು ಹಾಗಾದರೆ ಎಂಥ ಅನರ್ಥವಾಗಿ ಹೋಗುತ್ತೆ. ಹಾಗಾದರೆ ಹೌದಲ್ವ? ಪರಮ ಸಾತ್ವಿಕವಾದ ರೀತಿಯಲ್ಲಿ ಜೀವನವನ್ನು ಮಾಡ್ಕೊಳ್ತಾ ಬಂದಿರ್ತಾರೆ, ಪಾಪ ಅವರಿಗೆ ಮಕ್ಕಳಾಗಿರೋದಿಲ್ಲ. ಹಾಗಾದರೆ ಅವರ ಸಾತ್ವಿಕತನದ ಜೀವನಕ್ಕೆ ಮಹತ್ವ ಕೊಟ್ಟು ಅವರಿಗೆ ಸ್ವರ್ಗಕ್ಕೆ ಕಳಿಸ್ತಾರೋ ಅಥವಾ ಅವರಿಗೆ ಗಂಡು ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ನರಕಕ್ಕೆ ಕಳಿಸ್ತಾರೋ? ಹಾಗಾದರೆ ಇನ್ನು ಕೆಲವರಿಗೆ ಹೆಣ್ಣು ಮಕ್ಕಳು ಮಾತ್ರ ಆಗಿರ್ತಾರೆ, ಅವರ ಗತಿಯನ್ನು ಹಾಗಾದರೆ? ಅದಕ್ಕೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿದರೆ ಯಾರಿಗೆ ಗಂಡು ಪುತ್ರ ಅನ್ನೋ ಶಬ್ದಕ್ಕೆ ಮಗ ಅಂತ ಅರ್ಥ ಅಲ್ಲ, ಮತ್ತೆ ಜ್ಞಾನ ಅಂತ ಅರ್ಥ. ಯಾರಿಗೆ ಜ್ಞಾನ ಇಲ್ಲವೋ, ಭಗವಂತನ ತತ್ವಜ್ಞಾನಿಗೆ ಯಾರಿಗಿಲ್ಲವೋ ಅವನಿಗೆ ಸದ್ಗತಿ ಆಗೋದಿಲ್ಲ. ನಾವು ಸದ್ಗತಿಯನ್ನು ಪಡ್ಕೊಳ್ಳಿಕ್ಕೆ ನಾವು ಮಕ್ಕಳನ್ನು ಪಡಿಬೇಕು ಒಂದರ್ಥದಲ್ಲಿ ಅಷ್ಟೇ ಸರಿಯದು, ಪರಿಪೂರ್ಣ ಅದೇ ಸರಿ ಅಂತ ಆಗೋದಿಲ್ಲ. ಮತ್ತೆ ನಮ್ಮ ಸಾಧನೆ, ನಮ್ಮ ಪುಣ್ಯಕರ್ಮವೇ ನಮ್ಮನ್ನು ಕಾಪಾಡುವಂತಹದ್ದು. ಮಕ್ಕಳು ಮಾಡೋದು ಸಹಕಾರಿಯಾಗತ್ತಷ್ಟೇ ಹೊರತು ಮಕ್ಕಳು ಮಾಡೋದೇ ಪ್ರಧಾನ ಅಂತ ಅರ್ಥ ಇಲ್ಲ. ಹಾಗಾದರೆ
ಬರೀ ಹೆಣ್ಮಕ್ಳು ಪಡ್ಕೊಂಡವ್ರು ಮೋಕ್ಷಕ್ಕೆ ಹೋಗಲ್ವಾ, ಅರ್ಥಾತ್ ಸ್ವರ್ಗಾದಿಗಳು ಹೋಗೋದೇ ಇಲ್ವಾ? ಹಾಗೆಲ್ಲ ಬಿಟ್ಟರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಒಳ್ಳೆ ರೀತಿಯಲ್ಲಿ ತನ್ನ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ರೀತಿಯಲ್ಲಿ ವೇದೋಕ್ತವಾದ ಕರ್ಮಾನುಷ್ಠಾನವನ್ನು ಮಾಡಿಕೊಂಡು ಪ್ರತಿನಿತ್ಯ ಸಾತ್ವಿಕವಾದ ಜೀವನವನ್ನು ಮಾಡ್ತಾ ಇದ್ದವರಿಗೆ ಗಂಡು ಮಗ ಇಲ್ಲ. ಹಾಗಾದ್ರೆ ಅವನು ಗಂಡು ಮಗ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವನಿಗೆ ನರಕಕ್ಕೆ ಹಾಕೋದಾದ್ರೆ ಅವನು ಮಾಡಿದ ಕರ್ಮಗಳಿಗೆ ಅವನು ನಡೆಸಿದಂತ ಜೀವನಕ್ಕೆ ಏನು ಬೆಲೆ? ಹಾಗಾದ್ರೆ ಸರ್ವಾತ್ಮನ ಹಾಗಿಲ್ಲ. ಆಚಾರ್ಯರು ಪುತ್ರ ಅನ್ನೋ ಶಬ್ದಕ್ಕೆ ಜ್ಞಾನ ಯಾರಿಗಿರುವ, ಭಗವಂತನ ತತ್ವಜ್ಞಾನ ಯಾರಿಗಿರುವ ಅವರಿಗೆ ಗತಿ ಇಲ್ಲ ಅನ್ನೋದಷ್ಟೇ ಬಿಟ್ರೆ ಗಂಡು ಮಗ ಇದ್ರೆ ಮಾತ್ರ ಸದ್ಗತಿ. ಮತ್ತಿದೆಲ್ಲ ಅವನ ವಿಚಾರಕ್ಕೆ ಅಂತ ನಾವು ತಿಳ್ಕೊಳ್ಬೇಕು. ಅವನ ವಿಚಾರದಲ್ಲಿ ಆ ಪುಣ್ಯ ಕಮ್ಮಿ ಇತ್ತವನಿಗೆ ಆ ಪುಣ್ಯವನ್ನ ಪಡ್ಕೊಂಡು ಅವನ ಸದ್ಗತಿಯನ್ನ ಪಡ್ಕೊಳ್ಬೇಕೇ ಹೊರತು ಯೂನಿವರ್ಸಲ್ ಆಗಿ ಜ್ಞಾನೇನೈವ ಪರಂಪದಂ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಉಪನಿಷತ್ತುಗಳು, ಪುರಾಣಗಳು, ಆಚಾರ್ಯರ ಮಾತುಗಳು ನಮಗೆ ಮಾರ್ಗದರ್ಶನ ಇದ್ದ ಸಂದರ್ಭದಲ್ಲಿ ಜ್ಞಾನದಿಂದಲೇ ಮೋಕ್ಷ, ಎಲ್ಲವೂ ಪ್ರತಿಯೊಂದು ಜ್ಞಾನದಿಂದಲೇ ಹೊರತು ಕೇವಲ ಗಂಡು ಮಗ ಇದ್ದರೆ ಮಾತ್ರ ಅಂತ ಅರ್ಥ ಅಲ್ಲ. ಇದು ಒಂದು ಕಡೆ ತಿಳ್ಕೊಳ್ಳಿ. ಇನ್ನೊಂದು ಕಡೆ, ಹಾಗಾದರೆ ಗಂಡು ಮಕ್ಕಳು ಮಾಡುವ ಔಪದೇಹಿಕ ಕ್ರಿಯೆಯಿಂದ ಅವರಿಗೆ ನರಕಾಲಗಳನ್ನು ದಾಟಲ್ಲ ಅನ್ನೋದಾದರೆ ಇವರು ಮಾಡುವ ಕ್ರಿಯೆಗಳು, ಈ ಸಂಸ್ಕಾರಗಳು, ಇದಕ್ಕೆ ಬೆಲೆ ಇಲ್ವಾ? ಹಾಗಾದರೆ ಅಂತ ಕೇಳಿದರೆ ಇದಕ್ಕೂ ಖಂಡಿತವಾಗಲು ಬೆಲೆ ಇದೆ. ಆದರೆ ಪ್ರಧಾನವಾಗಿ ಈ ಕ್ರಿಯೆಗಳನ್ನು ಮಾಡೋದು ಕೇವಲ ತಂದೆ ತಾಯಿಯನ್ನು ನರಕದಿಂದ ಪಾರು ಮಾಡ್ಲಿಕ್ಕೆ ಮಾತ್ರ ಈ ಕ್ರಿಯೆಗಳನ್ನು ಮಾಡ್ತಾನೆ ಅಥವಾ ಮಾಡಬೇಕು ಅಂತ ತಿಳ್ಕೊಂಡ್ರೆ ತಪ್ಪದು. ಮತ್ತೆ ತಾನು ಒಬ್ಬ ಕರ್ತೃವಾದವನು ತನ್ನ ತಂದೆಯ ತಾಯಿಯ ಔರ್ಧ್ವದೇಹಿಕ ಕ್ರಿಯೆಗಳನ್ನು ಮಾಡ್ತಾ ಇರೋದು ತಂದೆಯನ್ನು ಉದ್ಧಾರ ಮಾಡಲಿಕ್ಕೆ, ತಾಯಿಯನ್ನು ಉದ್ಧಾರ ಮಾಡಲಿಕ್ಕೆ ಮಾತ್ರ ಈ ಕ್ರಿಯೆಗಳು ಅಂತ ಅನ್ಕೊಳ್ಬೇಡ. ಮತ್ತೆ ನಿನ್ ಕರ್ತವ್ಯ ಅದು. ನಿನಗೆ ಪಾಪ ಬರಬಾರದು, ನಿನಗೆ ಪುಣ್ಯ ಬರಲಿ ಅಂತ ನೀನು ಮಾಡ್ತಿರೋದು. ನಿಮ್ಮ ಅಮ್ಮನ ಉದ್ಧಾರ ಮಾಡಲಿಕ್ಕೆ, ನಿಮ್ಮ ಅಪ್ಪನ ಉದ್ಧಾರ ಮಾಡಲಿಕ್ಕೆ ಮಾತ್ರ ಅಲ್ಲ ಅದು. ನಿಮ್ಮ ಅಪ್ಪ ಅಮ್ಮ ಉದ್ಧಾರ ಆಗಬೇಕು ಅಂದ್ರೆ ಅವರು ವೇದೋಕ್ತವಾದ ಕರ್ಮಾನುಷ್ಠಾನವನ್ನ ಅವರಿಗೆ ಯಾವ ರೀತಿ, ಯಾವ ವರ್ಣ, ಯಾವ ಆಶ್ರಮದಲ್ಲಿರುತ್ತಾರೋ ಅದಕ್ಕೆ ಉಚಿತವಾದ ಕರ್ಮಗಳನ್ನು ಅವರು ಮಾಡಿಕೊಂಡಿರಲೇಬೇಕು. ಮತ್ತೆ ನೀನು ಮಾಡೋದು ವ್ಯರ್ಥ ಆಗೋದಿಲ್ಲ, ಅದು ಸಹಕಾರಿಯಾಗತ್ತೆ. ಆಕಸ್ಮಿಕ ಬಹಳ ಸಾತ್ವಿಕರಾಗಿರ್ತಾರೆ, ಎಲ್ಲ ಕರ್ಮಗಳನ್ನು ಪ್ರತಿಯೊಬ್ಬರು ಎಲ್ಲಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವನ್ನ ಮಾಡ್ಕೊಂಡಿರ್ತಾರೆ, ಕೆಲವುದು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ವಿಷ್ಣು ಭಕ್ತರಾಗಿರ್ತಾರೆ, ಸಾತ್ವಿಕವಾದ ಜೀವನ ಮಾಡ್ತಿರ್ತಾರೆ, ಕೆಲವುದು ಮಾಡಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಮಗನಾದವನು ಒಂದಿಷ್ಟು ದಾನವೋ ಒಂದಿಷ್ಟು ಕರ್ಮವನ್ನು ಮಾಡಿರ್ತಾರಲ್ಲ, ಅದಕ್ಕೆ ಅದನ್ನು ಸೇರಿಸಿ ಅವನಿಗೆ ಪುಣ್ಯವನ್ನು ಕೊಟ್ಟು ಅವನ್ನ ಸ್ವರ್ಗಕ್ಕೆ ಹಾಕ್ತಾನೆ ಭಗವಂತ. ಹೊರತು ಇಲ್ಲಿ ಯಾರೊಬ್ಬರೂ ಸರಿ ಇಲ್ಲ ಅಂದ್ರೆ ಅದು ಹುಟ್ಟೋದಿಲ್ಲ. ಹಾಗಾಗಿ ನಾನು ಉದ್ಧಾರ ಆಗಬೇಕು ಅಂದ್ರೆ ನನ್ನ ಮಗನ ಮೇಲೆ ಡಿಪೆಂಡ್ ಆಗ್ತೀನಿ ಅಂದ್ರೆ ಅದು ಪರಮ ಸುಳ್ಳದು. ಹಾಗಾಗೋಂಗಿಲ್ಲ. ನಾನು ಹೇಗೆ ಬೇಕೋ ಆಗಿರ್ತೀನಿ ಬಿಡ್ರಿ, ನನ್ನ ಗಂಡು ಮಗ ಹುಟ್ಟಿದ್ದಾನೆ, ಅವನು ಒಂದು ಕ್ರಿಯೆ ಮಾಡ್ತಾನೆ. ಎಲ್ಲಿ ಮಾಡ್ತಾನೆ? ಮಾಡಬೇಕು ಅಂತ ಅವ್ನಿಗೆ ಅನಿಸ್ಬೇಕಲ್ಲ. ಆ ಸಂಸ್ಕಾರ ಕೊಟ್ಟಿದ್ರೆ ಸರಿ ಹೋಯಿತು. ಇಲ್ಲಾಂದ್ರೆ ಶ್ರಾದ್ದಕ್ಕೆ ಶ್ರಾದ್ದ ಮಾಡ್ಬಿಟ್ಟು ಏನು ಮಾಡಬೇಕು? ಹಾಗಾಗಿ ಬಹಳ ಕಷ್ಟ ಇದೆ. ಹಾಗಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮತ್ತೆ ಹೆಣ್ಣು ಮಕ್ಕಳು ಅವರು ತಂದೆ ತಾಯಿ ಉದ್ಧಾರ ಮಾಡಬಹುದಾ, ಮಾಡ್ಲಿಕ್ಕೆ ಆಗಲ್ವಾ? ಇನ್ನೊಂದು ಪ್ರಶ್ನೆ. ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಅವಕಾಶ ಇದೆ. ಹೆಣ್ಣು ಮಕ್ಕಳು ಕೂಡ ಇನ್ನೂ ಆಚಾರ್ಯ ಹೇಳೋ ಪ್ರಕಾರ ಕೂಡ ದ್ವಯಧಾರಣಿ ಅಂತ ಹೇಳಿದ ಹಾಗೆ ಎರಡೂ ವಂಶಗಳನ್ನು ಉದ್ಧಾರ ಮಾಡುವ ಸಾಮರ್ಥ್ಯವನ್ನು ಭಗವಂತ ಸ್ತ್ರೀಯಲ್ಲಿ ಇಟ್ಟಿರ್ತಾನೆ. ಒಂದು ತಂದೆ ತಾಯಿಯ ಮನೆ, ಇನ್ನೊಂದು ಗಂಡನ ಮನೆ. ಎರಡೂ ಮನೆಯನ್ನು ಉದ್ಧಾರ ಮಾಡುವ ಸಾಮರ್ಥ್ಯವನ್ನು ಸ್ತ್ರೀಯಲ್ಲಿ ಇಟ್ಟಿರ್ತಾನೆ ಭಗವಂತ. ಅವಳು ಹೇಗೆ ಮಾಡಬೇಕು? ಕುತ್ಕೊಂಡು ಪಿಂಡ ಪ್ರದಾನಗಳನ್ನು ಮಾಡೋದಲ್ಲ. ಮತ್ತೆ ಅವರು ಆ ಶ್ರಾದ್ದಕ್ಕೆ ಬೇಕಾದಂತಹ ಏನು ಸೌಕರ್ಯಗಳು ಬೇಕೋ ಅದನ್ನು ಶ್ರದ್ಧೆಯಿಂದ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು, ಮೊದಲನೇದು. ಎರಡನೆಯದು, ಸಾಧ್ಯವಾದಷ್ಟು ಶುದ್ಧವಾದ ರೀತಿಯಲ್ಲಿ ಅವರೇ ಅಡಿಗೆಯನ್ನು ಮಾಡಿ ಬ್ರಾಹ್ಮಣರಿಗೆ ಬಡಿಸ್ಬೇಕು, ವ್ಯವಸ್ಥೆ ಮಾಡಿಕೊಡ್ಬೇಕು ಅದರದ್ದು. ಕಡೆಯಲ್ಲಿ ಜೊತೆಯಲ್ಲಿ ದಾಸರಾಯರು ಮಾಡಿದಂತಹ ಪಿತೃಗಳ ಸಂಧಿಯಿಂದ ಪ್ರಾರಂಭ ಮಾಡಿಕೊಂಡು ಎಷ್ಟು ಸಾಧ್ಯವಷ್ಟು ಭಗವಂತನ ಗುಣಗಳನ್ನು ಚಿಂತನೆ ಮಾಡಿ ಎಲ್ಲ ಪುಣ್ಯದಿಂದ ನಮ್ಮ ಪಿತೃಗಳು ಸಂತೃಪ್ತರಾಗಲಿ, ಅದರಿಂದ ಭಗವಂತ ಅವರಿಗೆ ಒಳ್ಳೆ ಸದ್ಗತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿದರೆ ಅದಕ್ಕೂ ಕೂಡ ಸ್ತ್ರೀಯರು ಕೂಡ ತಂದೆ ತಾಯಿಗಳನ್ನು ಉದ್ಧಾರ ಮಾಡಲಿಕ್ಕೆ ಈ ರೀತಿಯಾಗಿ ಸದ್ಗತಿಯನ್ನು ಕೊಡಿಸುವ ಮುಖಾಂತರ ಅವರು ಕೂಡ ಮಾಡಲಿಕ್ಕಿಂತಹದ್ದು ಅವಕಾಶಗಳಿದೆ. ಅವರು ಕೂಡ ಮಾಡಬಹುದು. ಕೇವಲ ಮಗ ಮಾತ್ರ ಉದ್ಧಾರ ಮಾಡ್ತಾನೆ ಅಂತಿಲ್ಲ. ಮಕ್ಕಳು, ಹೆಣ್ಣು ಮಕ್ಕಳು ಮಾಡಬಹುದು. ಯಾರೂ ಇಲ್ಲ ಅಂದರೆ ನಿನ್ನ ಜೀವನವನ್ನು ಸರಿಯಾದ ರೀತಿಯಲ್ಲಿ ನೀನು ಕಳೆದೆ ಅಂದರೆ ನಿನ್ನ ಜೀವನದ ಶೈಲಿಯೇ ನಿನ್ನನ್ನು ಕಾಪಾಡುತ್ತೆ. ಹೊರತು ಮಗ ಇದ್ದು ಮಾಡಿದ್ರೆ ಆ ಪುಣ್ಯ ವಿಶೇಷ ಇದೆ, ಅದು ವ್ಯರ್ಥ ಅಂತ ಹೇಳಕ್ ಹೊರಟಿರೋದಲ್ಲ. ಅದು ವ್ಯರ್ಥ ಆಗೋದೇ ಇಲ್ಲ, ಅದು ಕೂಡ ಸಹಕಾರಿನೇ. ಆದರೆ ಅದೇ ಪ್ರಧಾನ ಅಂತ ತಿಳಿಯೋ ಹಾಗಿಲ್ಲ. ಹಾಗಾಗಿ ಒಟ್ಟಾರೆ ತಾತ್ಪರ್ಯ ಏನು? ಮಕ್ಕಳನ್ನ ಬಡಿಬೇಕು, ಅದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಋಣ ಪರಿಹಾರ ಮಾಡಿಕೊಳ್ಳಿಕ್ಕೆ, ಪಿತೃಋಣ ಪರಿಹಾರ ಮಾಡಿಕೊಳ್ಳಿಕ್ಕೆ
ವಿವಾಹವನ್ನು ಮಾಡಿಕೊಂಡು ಯೋಗ್ಯವಾದ ರೀತಿಯಲ್ಲಿ ಸಂತಾನವನ್ನು ಪಡೆಯೋದು ಕೂಡ ಪಿತೃಋಣ ಕಮ್ಮಿ ಮಾಡಿಕೊಳ್ಳಿಕ್ಕೆ ಜರತ್ಕಾರವಿನ ಕಥೆ ನಮಗೆ ಒಳ್ಳೆ ಉದಾಹರಣೆ ನಮಗದು. ಅದು ಪಿತೃಋಣವನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು, ಅವರಿಗೆ ಯೋಗ್ಯವಾದ ರೀತಿಯಲ್ಲಿ ವಿದ್ಯೆಯನ್ನು ಕೊಟ್ಟು ಸಂಸ್ಕಾರವನ್ನು ಕೊಟ್ಟು ಬೆಳೆಸಬೇಕು. ಕಡೆ ಪಕ್ಷ ಮತ್ತೊಬ್ಬರಿಗೆಲ್ಲರೂ ತಂದೆ ತಾಯಿಗಳನ್ನು ನೋಡಿಕೊಂಡು ಅವರ ಮೃತರಾದ ಮೇಲೆ ಅವರ ಸಂಸ್ಕಾರಗಳನ್ನು ಮಾಡುವಂತಹದ್ದು ಮಾಡಿದ್ರೆ ಅದರಿಂದ ನಿನಗದು ಸಹಕಾರಿಯಾಗಿ ಹಾಗೆ ಬೆಳೀತಾ ಹೋಗುತ್ತೆ. ಅದು ಮಾಡೋದ್ರಿಂದ ಪಿತೃಋಣ ಪರಿಹಾರ ಆಗ್ತಾ ಬರ್ತದೆ. ಹಾಗೆ ಬೆಳೀತಾ ಹೋಗ್ಬೇಕು ಚೈನು. ಇದೆಲ್ಲದಕ್ಕಿಂತಲೂ ಮುಖ್ಯ ಒಳ್ಳೆ ಸತ್ಪ್ರಜೆಯನ್ನು ಲೋಕಕ್ಕೆ ಕೊಟ್ಟ ಪುಣ್ಯ ನಿನಗೆ ಬರುತ್ತೆ. ಬ್ರಹ್ಮದೇವರು ಸ್ವಯಂಭವ ಮನವೊಳಗೆ ಉಪದೇಶ ಮಾಡಬೇಕಾದಾಗ ಪ್ರಜಾ ಸೃಷ್ಟಿ, ಅದು ಬಹಳ ದೊಡ್ಡ ವಿಷ್ಣು ಸೇವಾ, ವಿಷ್ಣು ಪೂಜಾ ಅಂತ ಕರೀತಾರೆ. ಆ ಪ್ರಜಾ ಸೃಷ್ಟಿ ಕೂಡ ವಿಷ್ಣು ಪೂಜಾ ಇದ್ದ ಹಾಗೆ. ವಿಷ್ಣು ಪೂಜಾ ಅನ್ನುವ ರೀತಿಯಲ್ಲಿ ಪ್ರಜೆಗಳನ್ನು ಮಕ್ಕಳನ್ನು ಪಡೀಬೇಕು, ಉತ್ತಮ ಸಂಸ್ಕಾರಗಳನ್ನು ಕೊಡಬೇಕು. ನೀವು ಕೂಡ ಮುಂದೆ ಸಂಸ್ಕಾರಗಳನ್ನು ಕೊಡುವಂಥ ಮಕ್ಕಳನ್ನು ಪಡೀರಿ ಅಂತ ಮಕ್ಕಳಿಗೆ ಉಪದೇಶ ಮಾಡಬೇಕು. ಹಾಗೆ ಬೆಳೀತಾ ಬರಬೇಕು. ವಿಷ್ಣು ಭಕ್ತರು ಬೆಳೀತಾ ಹೋಗಬೇಕು. ಅದೇ ಸಂಸ್ಕೃತಿ, ಅದೇ ಜಗತ್ತು, ಅದೇ ಪ್ರಕೃತಿ. ಹಾಗಾಗಿ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಪುತ್ರ ಸಂತಾನಾದಿಗಳನ್ನು ಪಡೆದು ಅವರ ಮುಖಾಂತರ ಅವರ ದೈಹಿಕ ಕ್ರಿಯೆಗಳನ್ನು ಮಾಡುವುದರಿಂದಲೂ ಕೂಡ ನರಕಗಳನ್ನು ಗೆಲ್ಲಬಹುದಪ್ಪ ಅನ್ನೋದನ್ನು ಭಗವಂತ ಉಪದೇಶ ಮಾಡುತ್ತಾನೆ. ಅದಾದ ಮೇಲೆ ಇನ್ನೂ 2 ಪ್ರಧಾನವಾದ ಮಾರ್ಗಗಳನ್ನು ಹೇಳ್ತಾರೆ ನರಕಾದಿಗಳನ್ನು ಗೆಲ್ಲಲಿಕ್ಕೆ ಏನು ಅನ್ನೋದನ್ನು ನಾಳೆ ದಿನ ನೋಡೋಣ. ಹರೇ ನಮಃ. ಶ್ರೀಕೃಷ್ಣ ಸರ್ವೇಂದ್ರಿಯ ಕೇಳ ಶ್ರೀ ಪ್ರಾಣಪತಿ